ಓಂ ಶಾಂತಿ. ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ರಿವೈಸ್ ಡೇಟ್ 27/12/1987. ಇಂದಿನ ಮುರಳಿಯ ಮುಖ್ಯಾಂಶ ನಿಶ್ಚಯ ಬುದ್ಧಿ ವಿಜಯಿ ರತ್ನೋ ಕಿ ನಿಶಾನಿಯ. ನಿಶ್ಚಯ ಬುದ್ಧಿಯನ್ನು ಹೊಂದಿರುವಂತಹ ಮಕ್ಕಳೇ ವಿಜಯಿ ರತ್ನಗಳು. ಇಂತಹವರ ಲಕ್ಷಣಗಳು. ನಿಶ್ಚಯ ಬುದ್ಧಿ ವಿಜಯಿ ರತ್ನ ಯಾರಿದ್ದಾರೆ, ಆ ಆತ್ಮಗಳ ಲಕ್ಷಣಗಳನ್ನ ಬಾಬಾ ತಿಳಿಸ್ತಾ ಇದ್ದಾರೆ. ಈಗ ಮುರಳಿಯನ್ನ ಕೇಳ್ತಾ ನಮ್ಮಲ್ಲಿ ನಾವು ಚೆಕಿಂಗ್ ಮಾಡ್ಕೊಳ್ಳೋಣ. ನಾನು ಎಷ್ಟರ ಮಟ್ಟಿಗೆ ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳ ಲಿಸ್ಟ್ ಅಲ್ಲಿ ಇದ್ದೇನೆ, ಅಥವಾ ಎಷ್ಟು ಲಕ್ಷಣಗಳು ನನ್ನಲ್ಲಿದೆ ಮತ್ತು ಆ ಲಕ್ಷಣಗಳು ಎಷ್ಟು ಪರ್ಸೆಂಟೇಜ್ ಅಲ್ಲಿದೆ. ಅದಕ್ಕೋಸ್ಕರ ಯಾವಾಗ್ಲೂ ಕ್ಲಾಸ್ ಅಲ್ಲಿ ನೋಟ್ಬುಕ್ ಪೆನ್ ಇಟ್ಕೊಳ್ಳಿ. ಬಾಬಾ 1 by 1 ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಮುಖ್ಯವಾದಂತಹ ಸಬ್ಜೆಕ್ಟ್, ನಿಶ್ಚಯ ಬುದ್ಧಿ. ಏಕೆಂದ್ರೆ ನಾವು ನಿಶ್ಚಯದ ಆಧಾರದ ಮೇಲೆನೆ ನಾವು ಭಗವಂತನನ್ನ ಒಪ್ಕೊಂಡಿದ್ದೇವೆ ಮತ್ತು ನಾವು ರಿಯಲೈಸೇಷನ್ ಮಾಡಿದ್ದೇವೆ, ಹಾಗೂ ಭವಿಷ್ಯದಲ್ಲಿ ನಾವು ದೇವತೆ ಆಗ್ತೇವೆ. ಇದೆಲ್ಲಕ್ಕೂ ಸಹ ಆಧಾರ ನಿಶ್ಚಯ ಬುದ್ಧಿ. ಏಕೆಂದ್ರೆ ಇಲ್ಲಿ ಬಾಬಾ ಕೊಡ್ತಕ್ಕಂಥ ನಿಶ್ಚಯ ಅನುಭವ ಸಹಿತವಾದಂತಹ ಒಂದು ರಿಯಲೈಸೇಷನ್ ಮತ್ತು ನಿಶ್ಚಯ. ಇಲ್ಲಿ ಕೇವಲ ಮೂಢನಂಬಿಕೆಯನ್ನ ಬಾಬಾ ಹೇಳೋದಿಲ್ಲ. ಜ್ಞಾನ ಎಂದ್ರೇನೆ ಅರಿವು ಮತ್ತು ಅದರ ಒಂದು ಪ್ರಾಕ್ಟಿಕಲ್ ಆದಂತಹ ಅನುಭವದಿಂದ ನಾವು ನಿಶ್ಚಯದಿಂದ ವಿಜಯವನ್ನ ಪಡ್ಕೊಳ್ತೇವೆ. ಈಗ ಬಾಬಾ ಅವರ ಮಹಾವಾಕ್ಯ ಕೇಳೋಣ. ಓಂ ಶಾಂತಿ. आज बाप दादा चारों ओर के निश्चय बुद्धि विजयी बच्चों को देख रहे हैं. हर एक बच्चे के निश्चय की निशानियां देख रहे हैं. ಈ ದಿನ ಬಾಪ್ ದಾದ ಎಲ್ಲ ಕಡೆಗಳಲ್ಲಿರುವ ತನ್ನ ನಿಶ್ಚಯ ಬುದ್ಧಿ ವಿಜಯಿ ಮಕ್ಕಳನ್ನ ಗಮನಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಮಕ್ಕಳಲ್ಲೂ ನಿಶ್ಚಯದ ಕುರುಹು ಅಥವಾ ಮಕ್ಕಳಲ್ಲಿ ನಿಶ್ಚಯದ ಈ ಲಕ್ಷಣಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ಬಾಬಾ ಎಷ್ಟು ಮಟ್ಟಿಗೆ ನಿಶ್ಚಯವಂತರಾಗಿದ್ದಾರೆ ಅನ್ನುವಂತಹ ಅದರ ಲಕ್ಷಣಗಳು ಏನಿದೆಯಲ್ಲ ಆ ಮೂಲಕ ನಮ್ಮನ್ನ ನೋಡ್ತಿದ್ದಾರೆ, ಅಂದ್ರೆ ಗಮನಿಸ್ತಾ ಇದ್ದಾರೆ. ನಿಶ್ಚಯ ಬುದ್ಧಿ ಕಿ ವಿಶೇಷ ನಿಶಾನಿಯ. ಈಗ ಬಾಬಾ ನಿಶ್ಚಯ ಬುದ್ಧಿ ಇರುವಂತ ಮಕ್ಕಳ ವಿಶೇಷ ಲಕ್ಷಣ ತಿಳಿಸ್ತಾರೆ. ಜೈಸಾ निश्चय वैसा कर्म वाणी में हर समय चेहरे पर रूहानी नशा दिखाई देगा. ಯಾವ ರೀತಿನಲ್ಲಿ ನಿಶ್ಚಯವ ನಿಮ್ಮಲ್ಲಿರುತ್ತೋ ಆ ನಿಶ್ಚಯದ ಪರ್ಸೆಂಟೇಜ್ ಅದರ ಲೆವೆಲ್ಗೆ ತಕ್ಕಂತೆಯೇ ಅದೇ ರೀತಿಯಾದಂತ ಕರ್ಮ ಮತ್ತು ನಡೆನುಡಿಗಳು ಎಲ್ಲಾ ಸಮಯದಲ್ಲೂ ನಿಮ್ಮ ಮುಖ ಭಾವದಲ್ಲೂ ಸಹ ಆ ಒಂದು ಆತ್ಮಿಕ ನಶೆ ಕಂಡು ಬರುತ್ತೆ. ಹೇಗೆ ನಿಶ್ಚಯವೋ ಎಂತಹ ನಿಶ್ಚಯವೋ ಅಂತಹದೇ ಕರ್ಮ ಮತ್ತು ನುಡಿಗಳಲ್ಲಿ ಮತ್ತು ಎಲ್ಲ ಕಾಲದಲ್ಲೂ ನಿಮ್ಮ ಮುಖ ಭಾವನೆಯಲ್ಲೂ ಸಹ ಆತ್ಮಿಕ ನಶೆ ಕಾಣ್ಬರುತ್ತೆ. ಎರಡನೇದಾಗಿ हर कर्म संकल्प में विजय सहज प्रत्यक्ष फल के रूप में अनुभव होंगे, मेहनत के रूप में नहीं, लेकिन प्रत्यक्ष फल व अधिकार के रूप में विजय अनुभव होगा. ನಿಶ್ಚಯದ ಎರಡನೆಯ ಲಕ್ಷಣ ಬಾಬಾ ಹೇಳ್ತಾರೆ, ಎಲ್ಲ ಕರ್ಮದಲ್ಲೂ ಮತ್ತು ನಡೆ ನುಡಿ ಸಂಕಲ್ಪ ಮನವಚನ ಕರ್ಮದಲ್ಲಿ ನಿಮಗೆ ವಿಜಯ ಅಂತಕ್ಕಂತಹುದು ಸಹಜವಾಗಿ ಪ್ರತ್ಯಕ್ಷ ಫಲದ ರೂಪದಲ್ಲಿ ಅನುಭವವಾಗುತ್ತೆ. ಪರಿಶ್ರಮದ ರೂಪದಲ್ಲಿ ಪರಿಶ್ರಮ ಪಟ್ಟ ನಂತರ ಕಷ್ಟಪಟ್ಟು ವಿಜಯಿ ಆತರ ಅಲ್ಲ, ಆದ್ರೆ ಪ್ರತ್ಯಕ್ಷ ಫಲವಾಗಿ ಅಧಿಕಾರಯುತವಾದ ರೂಪದಲ್ಲಿ ನಿಮ್ಮ ಹಕ್ಕಿನ ರೂಪದಲ್ಲಿ ನಿಮಗೆ ವಿಜಯ ಅನುಭವ ಆಗುತ್ತೆ. ಮೂರನೇದಾಗಿ अपने श्रेष्ठ भाग्य श्रेष्ठ जीवन व बाप और परिवार के संबंध संपर्क द्वारा 1% भी संशय संकल्प मात्र में भी नहीं होगा. ಮೂರನೆಯದು ಪಾಯಿಂಟ್ ಬಾಬಾ ಹೇಳ್ತಾರೆ, ತಮ್ಮ ತಮ್ಮ ಶ್ರೇಷ್ಠ ಭಾಗ್ಯ ಮತ್ತು ಶ್ರೇಷ್ಠ ಜೀವನ
ಹಾಗೂ ತಂದೆ ಮತ್ತು ಪರಿವಾರ ಅರ್ಥಾತ್ ಪರಿವಾರದ ಸಂಬಂಧ ಸಂಪರ್ಕಗಳ ಮೂಲಕ ಒಂದೇ 1% ಆದ್ರೂ ಸಹ ಸಂಶಯ ಅನ್ನೋದು ಅವರ ಸಂಕಲ್ಪ ಮಾತ್ರದಲ್ಲೂ ಇರೋದಿಲ್ಲ. ಇದೆಲ್ಲ ನಿಶ್ಚಯದ ಲಕ್ಷಣಗಳು. ಎಲ್ಲಿ ಸಂಶಯ ಒಂದು ಸಂಕಲ್ಪದಲ್ಲೂ ಸುಳಿಯೋದಿಲ್ಲ ಅಂದ್ರೆ ತನ್ನ ಬಗ್ಗೆ, ಅಂದ್ರೆ ತನ್ನ ಶ್ರೇಷ್ಠ ಭಾಗ್ಯ, ತನಗೆ ದೊರಕಿರುವಂತ ಶ್ರೇಷ್ಠವಾದ ಜೀವನ, ನಮಗೆ ಸಿಕ್ಕಿರುವ ತಂದೆ ಮತ್ತು ನಮ್ಮ ಪರಿವಾರ, ದೈವಿ ಪರಿವಾರ ಇರಬಹುದು, ಲೌಕಿಕ ಪರಿವಾರ ಇರಬಹುದು. ಈ ಸಂಬಂಧ ಸಂಪರ್ಕಗಳ ವಿಷಯದಲ್ಲಿ ಅವರಿಗೆ ಎಳ್ಳಷ್ಟು ಸಹ ಸಂಶಯ ಅಂತಕ್ಕಂತಹುದು ಸಂಕಲ್ಪದಲ್ಲೂ ಸಹ ಬರೋದಿಲ್ಲ. ಅಂದ್ರೆ ಈ ಡ್ರಾಮಾದ ಮೇಲೆ ಅವರಿಗೆ ಅಥವಾ ಆಗು ಹೋಗುಗಳ ಬಗ್ಗೆ ನಿಶ್ಚಯವಿರುತ್ತೆ. ಅಥವಾ ಪೂರ್ವ ಜನ್ಮದ ಪುಣ್ಯ ಪಾಪ ಕರ್ಮಗಳ ಫಲವಾಗಿ ನಮ್ಮ ಏನೆಲ್ಲ ಪರಿವಾರ ಸಂಬಂಧ ಸಂಪರ್ಕ ಎಲ್ಲ ಸಿಕ್ಕಿರುತ್ತೆ, ಇದ್ರ ಬಗ್ಗೆ ಏನಿದೆಯೋ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಸಂಕಲ್ಪದಲ್ಲೂ ಸಂಶಯ ಇಲ್ಲ. 4ನೇದಾಗಿ ಕ್ವೆಶ್ಚನ್ ಮಾರ್ಕ್ ಸಮಾಪ್ತ. हर बात में बिंदु बंद बिंदु लगाने वाले होंगे. ನಿಶ್ಚಯ ಬುದ್ಧಿಯವರ 4ನೇ ಲಕ್ಷಣ, ಅವರಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸಮಾಪ್ತಿಯಾಗಿರುತ್ತೆ. ಅಂದ್ರೆ ಅವರ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ, ನೆಗೆಟಿವ್ ಸಂಕಲ್ಪಗಳ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ ವಿಚಾರಗಳು ಸಂಕಲ್ಪಗಳು ಬರೋದಿಲ್ಲ. ಅದು ಕ್ಲೋಸ್ ಆಗಿರುತ್ತೆ. ಎಲ್ಲಾ ವಿಷಯದಲ್ಲೂ ಸಹ ಅವರು ತಾವು ಸಹ ಫುಲ್ ಸ್ಟಾಪ್ ಆಗಿರ್ತಾರೆ. ಅಂದ್ರೆ ತಾವು ಬಿಂದು ಸ್ವರೂಪ ಆತ್ಮ ಬಿಂದುವಾಗಿರ್ತಾರೆ. ಮತ್ತು ಆಗು ಹೋಗುಗಳ ಬಗ್ಗೆ ಅವರ ಮನಸ್ಸಿನಲ್ಲಿ ಏನಿರುತ್ತೆ, ಫುಲ್ ಸ್ಟಾಪ್. ಕನ್ನಡದಲ್ಲಿ ಏನ್ ಹೇಳ್ತೇನೆ, ವಿರಾಮ ಚಿಹ್ನೆ. ಅಲ್ಲಿ ಅವರು ಎಲ್ಲವನ್ನೂ ಸಹ ಒಪ್ಕೊಳ್ಳೋದ್ರಿಂದ ಅಲ್ಲಿ ಫುಲ್ ಸ್ಟಾಪ್ ಆಗುತ್ತೆ. ಏನಿದೆಯೋ ಅದನ್ನ ಅವರು ಒಪ್ಕೊಳ್ತಾರೆ. ಆ ಕಾರಣದಿಂದ ಅವರಲ್ಲಿ ಫುಲ್ ಸ್ಟಾಪ್ ಸ್ಥಿತಿ ಇರುತ್ತೆ. ಮತ್ತು ಆಗು ಹೋಗುಗಳ ಬಗ್ಗೆ ಅಥವಾ ಎಲ್ಲದರ ಬಗ್ಗೆಯೂ ಸಹ ಅವರು ಪೂರ್ಣ ವಿರಾಮವನ್ನ ಇಡ್ತಕ್ಕಂಥವ್ರಾಗ್ತಾರೆ. ನಿಶ್ಚಯ ಬುದ್ಧಿಯವರ 5ನೇ ಲಕ್ಷಣ, ನಿಶ್ಚಯ ಬುದ್ಧಿಯಾಗಿ ಎಲ್ಲ ಸಮಯದಲ್ಲೂ ತಮ್ಮನ್ನ ನಿಶ್ಚಿಂತ ಚಕ್ರವರ್ತಿ ಅಂತ ಸಹಜ ಸ್ವತಃ ಅನುಭವ ಮಾಡ್ತಾರೆ. ನಿಶ್ಚಯ ಬುದ್ಧಿಯವರ 5ನೇ ಲಕ್ಷಣ, ತಾವು ನಿಶ್ಚಯ ಬುದ್ಧಿಯಾಗಿರ್ತಾರೆ ಹಾಗೂ ತಮ್ಮನ್ನು ನಿಶ್ಚಿಂತ ದೊರೆಗಳನ್ನಾಗಿ, ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ, ಚಕ್ರವರ್ತಿಯ ಸ್ಥಿತಿಯನ್ನ ತಾನಾಗಿ ಸಹಜವಾಗಿ ಸ್ವತಃ ಅನುಭವ ಮಾಡ್ತಾರೆ. ಅರ್ಥಾತ್ ಪದೇ ಪದೇ ಅದನ್ನ ನೆನಪು ಮಾಡಿಕೊಳ್ಳಲಿಕ್ಕೂ ಅವರು ಕಷ್ಟ ಪಡ್ಬೇಕಾಗಿರೋದಿಲ್ಲ. ನಾನು ದೊರೆಯಾಗಿದ್ದೇನೆ ಅಂತ ಅವರು ಪದೇ ಪದೇ ತಮಗೆ ಜ್ಞಾಪಿಸ್ಕೊಳ್ಳಲಿಕ್ಕೂ ಅವರು ಕಷ್ಟ ಪಡ್ಬೇಕಾಗಿಲ್ಲ. ದೊರೆ ಅಂದ್ರೆ ಯಾವ ದೊರೆ? ನಿಶ್ಚಿಂತ ದೊರೆ, ನಿಶ್ಚಿಂತ ಚಕ್ರವರ್ತಿ ಅಂತ ಅವರು ಜ್ಞಾಪಿಸ್ಕೋಬೇಕಾಗಿಲ್ಲ. ಜ್ಞಾಪಿಸ್ಕೊಳ್ಳಿಕ್ಕೆ ಕಷ್ಟ ಪಡ್ಬೇಕಾಗುತ್ತಲ್ಲ, ಅದು ಸಹ ಅವರಲ್ಲಿ ಇರೋದಿಲ್ಲ. ಪ್ರಯತ್ನದ ಪರಿಶ್ರಮನೂ ಅವರಲ್ಲಿ ಕಾಣೋದಿಲ್ಲ. ಅವರಲ್ಲಿ ಸಹಜವಾಗಿನೇ ನಿಶ್ಚಿಂತತೆ, ನಿರಾಳತೆ, ಭಗವಂತನ ಮೇಲೆ ಎಲ್ಲವನ್ನು ಭಾರ ಹೊರಿಸಿದ ಮೇಲೆ ಅವರು ನಿರಾಳ ಮನಸ್ಸಿನಲ್ಲಿ ಇರ್ತಾರೆ. ಆದರೆ ಸದಾ ಆ ಒಂದು ನಿಶ್ಚಿಂತತೆಯ ಸ್ಥಿತಿ ಎಂಬ ಶ್ರೇಷ್ಠವಾದ ಆಸನ ಅಥವಾ ಸಿಂಹಾಸನದ ಮೇಲೆ ಅವರು ವಿರಾಜಮಾನವಾಗಿರ್ತಾರೆ ಅಥವಾ ಸ್ಥಿತರಾಗಿರ್ತಾರೆ. ಅಂದ್ರೆ ಇಲ್ಲಿ ನಿಶ್ಚಿಂತತೆಯನ್ನ ಬಾಬಾ ಏನ್ ಹೇಳ್ತಿದ್ದಾರೆ, ಸ್ಥಿತಿ ಎಂಬ ಸಿಂಹಾಸನ. ಸ್ಥಿತಿ ಎಂಬ ಸಿಂಹಾಸನದಲ್ಲಿ ಯಾವ ಸ್ಥಿತಿ ಎಂಬ ಸಿಂಹಾಸನ? ನಿಶ್ಚಿಂತತೆ ಎಂಬ, ನಿರಾಳತೆ ಎಂಬ ಸ್ಥಿತಿಯ ಸಿಂಹಾಸನದಲ್ಲಿ ವಿರಾಜಮಾನವಾಗಿರುವಂತಹ ದೊರೆಯಂತೆ ಇರ್ತಾರೆ. जैसे लौकिक जीवन में कोई भी परिस्थिति प्रमाण स्थिति बनती है, चाहे दुख की चाहे सुख की, उस स्थिति की अनुभूति में स्वतः ही रहते हैं. ಹೀಗೆ ಪ್ರಾಪಂಚಿಕ ಜೀವನವನ್ನು ತಗೊಳ್ಳಿ. ಭೌತಿಕ ಜಗತ್ನಲ್ಲಿ ಪರಿಸ್ಥಿತಿ ಅನುಸಾರವಾಗಿ ಸ್ಥಿತಿ ರೂಪಿತ ಆಗ್ತಾ ಇರುತ್ತೆ. ಅಂದ್ರೆ ಜನರಿಗೆ ದುಃಖ ಬಂತು ಅಂದ್ರೆ ಅವರ ಒಂದು ಸ್ಥಿತಿ ಅನ್ನೋದು ದುಃಖಮಯವಾಗುತ್ತೆ. ಮನಸ್ಥಿತಿ, ಮನವಚನ ಕರ್ಮಗಳೆಲ್ಲ. ಅದೇ ತರ ಸುಖ ಸಿಕ್ತು ಅಂದ್ರೆ ಆ ಮನವಚನ ಕರ್ಮಗಳೆಲ್ಲ ಅದೇ ಸುಖದ ರೂಪ ತಾಳುತ್ತೆ. ಅಂದ್ರೆ ಸುಖ ಮತ್ತು ದುಃಖ ಅಂತಕ್ಕಂಥದ್ದು ಏನಾಗುತ್ತೆ, ಅವ್ರಿಗೆ ಬಂದಿದ್ದ ತಕ್ಷಣ ಆ ಸ್ಥಿತಿಯ ಅನುಭವ ತಾನಾಗೆ ಆಗ್ತಾ ಇರುತ್ತಲ್ವಾ. ಆ ಸಂದರ್ಭದಲ್ಲಿ ಜನರು ಪದೇ ಪದೇ ಪರಿಶ್ರಮ ಪಡೋದಿಲ್ಲ, ಪ್ರಯತ್ನ ಪಡೋದಿಲ್ಲ. ಈಗ ನಾನು ಸುಖಿಯಾಗಿದ್ದೇನೆ, ನಾನು ದುಃಖಿಯಾಗಿದ್ದೇನೆ ಅಂತೇನು ಜ್ಞಾಪಿಸ್ಕೋಬೇಕಾಗಿಲ್ಲ.
ದುಃಖ ಬಂದ ತಕ್ಷಣ ದುಃಖ ರೂಪವೇ ತಾಳ್ಬಿಡ್ತಾರೆ ತಾನೆ. ಅಂದ್ರೆ ಆ ದುಃಖದ ಸ್ವರೂಪ ಆಗ್ಬಿಡ್ತಾರೆ, ಸುಖ ಬಂದ್ರೆ ಆ ಸುಖ ಸ್ವರೂಪನೇ ಆಗ್ಬಿಡ್ತಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ನಮ್ಗೆ ಭಗವಂತ ಸಿಕ್ಕಿದಾರಲ್ವಾ, ಆದ್ರಿಂದ ನಾವು ಹೇಗಿರ್ಬೇಕು, ನಿರಾಳವಾಗಿರ್ಬೇಕು, ಎಲ್ಲ ಭಾರವನ್ನ ಭಗವಂತನಿಗೆ ಒಪ್ಪಿಸಿ ನಿಶ್ಚಿಂತವಾಗಿರ್ಬೇಕು. ಏಕೆಂದ್ರೆ ವಿಜಯ ನಮ್ಮದಾಗಿದೆ. ಇದು ಸಹ ಪ್ರಯತ್ನ ಇಲ್ಲದೇನೆ ತಾನಾಗಿ ಲಭಿಸುವಂತಹ, ಅಂದ್ರೆ ಗಾಡ್ ಗಿಫ್ಟ್ ಅಂತಾರಲ್ಲ, ಆ ರೀತಿಯಲ್ಲಿ ನಮ್ಗೆ ಅದು ಫೀಲ್ ಆಗ್ಬೇಕು. ನಿಶ್ಚಿಂತ ದೊರೆಯ ಸ್ಥಿತಿ ಅಂತಕ್ಕಂತಹುದು ಅದರ ಅನುಭವ ಸಹಜ ಮತ್ತು ಸ್ವತಃ ನಿಮ್ಗೆ ಆಗ್ಬೇಕಾಗಿದೆ, ಅಥವಾ ಅಂತವರ ಲಕ್ಷಣ ಇದಿರುತ್ತೆ. ನಮ್ಗೆ ಜ್ಞಾನ ಇಲ್ಲದೆ ಇರ್ತಕ್ಕಂತಹ ಜ್ಞಾನರಹಿತವಾದ ಜೀವನ ನಾವು ಮೊದ್ಲೇನ್ ಮಾಡ್ತಾ ಇದ್ವಿ, ಆಗ್ಲೂ ಸಹ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಸ್ಥಿತಿ ಅಂತಕ್ಕಂತಹುದು ರೂಪಿತವಾಗ್ತಿತ್ತು ತಾನೆ. ಆದ್ರೆ ಇದು ಶಕ್ತಿಶಾಲಿಯಾದಂತಹ ಅಲೌಕಿಕ ಬ್ರಾಹ್ಮಣ ಜೀವನದಲ್ಲಿ ಪರಿಸ್ಥಿತಿ ತಕ್ಕಂತೆ ಸ್ಥಿತಿ ರೂಪಿತ ಆಗೋದು ಅದು ಇದಾಗೋದಿಲ್ಲ. ಅಂದ್ರೆ ನಮ್ಗೆ ಜ್ಞಾನ ಇಲ್ಲದೆ ಇರ್ತಕ್ಕಂಥ ನಮ್ಮ ಮೊದಲಿನ ಜೀವನದಲ್ಲಿ, ಆತ್ಮಜ್ಞಾನ ರಹಿತವಾದ ಜೀವನದಲ್ಲಿ ನಮಗೂ ಸಹ ದುಃಖ ಬಂದಾಗ ದುಃಖ ರೂಪ ತಾಳ್ತಿದ್ವಿ, ಸುಖ ಬಂದಾಗ ಸುಖ ರೂಪ ತಾಳ್ತಿದ್ವಿ. ಆದ್ರೆ ಈಗ ನಮಗೆ ಏನ್ ಸಿಕ್ಕಿದೆ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಸಿಕ್ಕಿದೆ. ಅದರಿಂದ ಈ ಒಂದು ರಾಜಯೋಗಿ ಅಥವಾ ಆತ್ಮಜ್ಞಾನಿ ಶಕ್ತಿಶಾಲಿಯಾದಂತಹ ಇದು ಅಲೌಕಿಕ ಜ್ಞಾನ ಜೀವನ ಈಗ ನಮಗೆ ಪರಿಸ್ಥಿತಿಗೆ ಅನುಸಾರವಾಗಿ ಸ್ಥಿತಿ ಆಗೋದಿಲ್ಲ. ಅಂದ್ರೆ ದುಃಖ ಪರಿಸ್ಥಿತಿ ಬಂದಾಗ ನಾವು ದುಃಖ ರೂಪ ತಾಳೋದು, ಸುಖ ಪರಿಸ್ಥಿತಿ ಬಂದಾಗ ಸುಖ ಸ್ವರೂಪವನ್ನ ತಾಳೋದು. ಹೀಗೆ ಪರಿಸ್ಥಿತಿ ನಮ್ಮ ಸ್ಥಿತಿಯನ್ನ ಕಂಟ್ರೋಲ್ ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ. ಪರಿಸ್ಥಿತಿ ಅಂದ್ರೆ ಹೊರಗಡೆಯ ವ್ಯಕ್ತಿ ವಸ್ತು ವೈಭವಗಳಿಂದ ಸಿಗುವ ಸುಖ ದುಃಖಗಳು ನಮ್ಮ ಮನಸ್ಸಿನ ಸ್ಥಿತಿಯನ್ನ ತನ್ನ ಒಂದು ಅಧೀನಕ್ಕೆ ತಗೊಳಕ್ಕೆ ಆಗೋದಿಲ್ಲ. ಅದು ತನ್ನ ಪ್ರಭಾವದಲ್ಲಿ ನಮ್ಮ ಒಂದು ಆತ್ಮ ಅಥವಾ ಮನಸ್ಥಿತಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅದು ತನ್ನ ನಿಯಂತ್ರಣ ಸಾಧಿಸ್ಲಿಕ್ಕೆ, ತನ್ನ ಪ್ರಭಾವ ಬೀರ್ಲಿಕ್ಕೆ ನಾವು ಆತ್ಮ ಬಿಟ್ಕೊಡೋದಿಲ್ಲ. ಅಂತಹ ಒಂದು ಯೋಗಿ ಸ್ಥಿತಿಯನ್ನ ನಾವು ಪಡ್ಕೋತೀವಿ. ಆದ್ರೆ ನಿಶ್ಚಿಂತ ದೊರೆಗಳ ಸ್ಥಿತಿ ಅಥವಾ ಶ್ರೇಷ್ಠವಾದ ಸ್ಥಿತಿ, ಇದು ಬಾಪ್ದಾದರವರಿಂದ ಸಿಕ್ಕಿರ್ತಕ್ಕಂತಹ ಜ್ಞಾನದ ಆಧಾರದ ಮೇಲೆ, ಜ್ಞಾನ ಎಂಬ ಲೈಟ್ ಮತ್ತು ಯೋಗ ಎಂಬ ಮೈಟಿನ ಮುಖಾಂತರ ಮತ್ತು ಭಗವಂತನ ನೆನಪಿನ ಶಕ್ತಿಯ ಮೂಲಕ, ಅರ್ಥಾತ್ ಜ್ಞಾನ ಮತ್ತು ಯೋಗ ಶಕ್ತಿಗಳ ಮೂಲಕ ನಮಗೆ ಇದನ್ನ ಬಾಬಾ ಒಂದು ಆಸ್ತಿಯ ರೂಪದಲ್ಲಿ, ಭಾಗ್ಯದ ರೂಪದಲ್ಲಿ ಭಗವಂತನಿಂದ ನಮ್ಗೆ ಗಿಫ್ಟ್ ಆಗಿ ಸಿಕ್ಕಿದೆ. ಇವರು ಎಷ್ಟು ಬಾಬಾ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾರೆ, ನಾವು ಪ್ರಪಂಚದ ಜನರ ಹಂಗೆ ಸುಖ ಬಂದಾಗ ಸುಖದ ರೂಪ ತಾಳಿ, ದುಃಖ ಬಂದಾಗ ದುಃಖ ಅಂತ ಹೇಳ್ತಾರಲ್ಲ, ಸುಖ ಬಂದಾಗ ಹಿಗ್ಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು ಅಂತ. ಒಂದು ಸಮಚಿತ್ತ ಇರ್ಬೇಕು, ಅಥವಾ ಸ್ಥಿತಪ್ರಜ್ಞ ಆಗಿರ್ಬೇಕು, ಸುಖ ದುಃಖದಲ್ಲೂ ಸಮಭಾವ ಇರ್ಬೇಕು. ಅವರೇ ಯೋಗಿ ಅಂತ ಭಗವದ್ಗೀತೆನಲ್ಲೂ ಹೇಳಲಾಗುತ್ತೆ. ಅಂತ ಸ್ಥಿತಿ ನಮಗೆ ಬಾಬರವರಿಂದ ಸಿಕ್ಕಿದೆ. ಅದು ಹೇಗೆ ಅಂದ್ರೆ, ಬಾಬಾ ಕೊಟ್ಟಿರ್ತಕ್ಕಂತಹ ಜ್ಞಾನ ಮತ್ತು ಯೋಗ, ಅರ್ಥಾತ್ ಅದೇ ನಮ್ಗೆ ಲೈಟ್, ಜ್ಞಾನ ಎಂಬ ಬೆಳಕು, ಯೋಗ ಎಂಬ ಮೈಟ್. ಇದು ಭಗವಂತನಿಂದ ನಮಗೆ ಕೊಡುಗೆಯಾಗಿ ಸಿಕ್ಕಿದೆ. ಆದ್ದರಿಂದ ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಮುಖಾಂತರ ನಮಗೆ ಕೊಡುಗೆಯಾಗಿ ಅಥವಾ ಗಿಫ್ಟ್ ಆಗಿ ಮತ್ತು ಸದ್ಗುರುವಿನ ಮೂಲಕ ವರದಾನದ ರೂಪದಲ್ಲಿ ಹಾಗೂ ಭಾಗ್ಯ ವಿಧಾತನ ಮೂಲಕ ಪ್ರಾಪ್ತಿಯಾಗಿರ್ತಕ್ಕಂತಹ ಶ್ರೇಷ್ಠ ಭಾಗ್ಯದ ಮೂಲಕ ನಮಗೆ ಈ ಸ್ಥಿತಿ ಅನ್ನೋದು ಪ್ರಾಪ್ತವಾಗುತ್ತೆ. ನೋಡಿ, ಭಗವಂತ ನಮ್ಗೆ ಈ ಸ್ಥಿತಿ ಅಂತಕ್ಕಂಥದ್ದನ್ನು ನಮ್ಗೆ ಪ್ರಾಪ್ತಿ ಮಾಡಿಸಿದ್ದಾರೆ. ಹೇಗೆ ತಂದೆಯಾಗಿ ನಮ್ಗೆ ಆಸ್ತಿಯ ರೂಪದಲ್ಲಿ, ಸದ್ಗುರು ಭಗವಂತ ವರದಾನದ ರೂಪದಲ್ಲಿ, ಮತ್ತೆ ಭಗವಂತನಾಗಿ ಭಾಗ್ಯ ವಿಧಾತನಾಗಿ ನಮಗೆ ಶ್ರೇಷ್ಠ ಭಾಗ್ಯದ ರೂಪದಲ್ಲಿ ನಮಗೆ ಇಂತಹ ಸುಖ ದುಃಖದಲ್ಲೂ ನಮ್ಮ ಸ್ಥಿತಿ ಅನ್ನೋದು ಸಮಾನತೆಯಲ್ಲಿ, ಸ್ಥಿತಬದ್ಧತೆಯಲ್ಲಿ ಇರ್ತಕ್ಕಂತಹ ಸ್ಥಿತಿಯನ್ನ ಬಾಬಾ ಕರುಣಿಸಿದರೆ. ಒಂದ್ ವೇಳೆ ಪರಿಸ್ಥಿತಿಯ ಆಧಾರದ ಮೇಲೆ ನಮ್ಮ ಸ್ಥಿತಿ ರೂಪಿತ ಆಗುತ್ತೆ ಅಂತಾದ್ರೆ, ಹಾಗಾದ್ರೆ ಶಕ್ತಿಶಾಲಿ ಯಾರಾದ್ರು? ನಮ್ಮಲ್ಲಿ ಜನ ಪ್ರಶ್ನೆ ಹಾಕೋಬೇಕು. ಈಗ ಪರಿಸ್ಥಿತಿ ನೆಟ್ಟಗಿಲ್ಲ ಅಂತ ಹೇಳ್ತೀವಿ, ಅಥವಾ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿ ವಸ್ತು ವೈಭವಗಳು ಸರಿಯಾಗಿಲ್ಲ ಅಂತ ನಮಗನ್ಸುತ್ತೆ. ಹಾಗಾದ್ರೆ ಅದು ಸರಿಯಾಗಿಲ್ಲ, ಹೌದು. ಅದರ ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಬೀರಿ
ನಾವು ಸಹ ಅದೇ ರೀತಿಯ ಸ್ಥಿತಿಗೆ ಒಳಪಟ್ರೆ, ಅಧೀನವಾದ್ರೆ, ಹಾಗಾದ್ರೆ ಶಕ್ತಿಶಾಲಿ ಯಾರಾದ್ರೂ? ಪರಿಸ್ಥಿತಿ ಪವರ್ಫುಲ್ ಆಯ್ತು ಅಥವಾ ನಿಮ್ಮ ಪರಿಸ್ಥಿತಿ ಪವರ್ಫುಲ್ ಆಯ್ತು? ನೀವು ಪರಿಸ್ಥಿತಿಗೆ ತಲೆಬಾಗಿದ್ರಿ ಅಥವಾ ನೀವು ಅದಕ್ಕೆ ಪರಿಸ್ಥಿತಿಗೆ ನೀವು ಅದರ ಅಧೀನಕ್ಕೆ ಬಂದ್ಬಿಟ್ರಿ, ಅದರ ಪ್ರಭಾವಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲೇನಾಯ್ತು? ಪರಿಸ್ಥಿತಿಯೇ ಪವರ್ಫುಲ್ ಆಗೋಯ್ತಲ್ವಾ? ಮತ್ತು ಪರಿಸ್ಥಿತಿಯ ಆಧಾರದ ಮೇಲೆ ಸ್ಥಿತಿಯನ್ನ ಯಾರು ರೂಪಿಸ್ಕೋತಾರೆ? ಅಂತವರು ಹೇಗಿರ್ತಾರೆ ಅಂದ್ರೆ, ಎಂದಿಗೂ ಅವರು ಅಚಲ ಅಡೋಲ ಸ್ಥಿತಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ, ಪರಿಸ್ಥಿತಿ ದಿನೇ ದಿನೇ ಏರಿಳಿತದಲ್ಲಿ ಬರ್ತಾ ಇದೆ, ಅಭದ್ರತೆಯಲ್ಲಿದೆ ಪರಿಸ್ಥಿತಿ, ತಳಮಳ ಇದೆ, ತಲ್ಲಣಗೊಳಿಸ್ತಾ ಇದೆ, ಭಯವನ್ನು ಹುಟ್ಟಿಸುವಂತಹದ್ದಿದೆ. ಹೀಗೆ ಪರಿಸ್ಥಿತಿಗೆ ತಕ್ಕಂಗೆನೆ ನಾವು ಬದಲಾಗೋದ್ವಿ ಅಂದ್ರೆ ಅಲ್ಲಿ ಪರಿಸ್ಥಿತಿನೇ ಶಕ್ತಿಶಾಲಿ ಆಗೋಯ್ತು. ಆ ರೀತಿ ಆಗ್ಲಿಕ್ಕೆ ನಾವು ಬಿಟ್ಕೊಡ್ಬಾರ್ದು. ಪರಿಸ್ಥಿತಿಗಳ ಆಧಾರದ ಮೇಲೆ ಸ್ಥಿತಿಯನ್ನ ರೂಪಿಸ್ಕೊಳ್ತಕ್ಕಂಥವ್ರು ಎಂದಿಗೂ ಅಚಲ, ಅಂದ್ರೆ ಚಲಾಯಮಾನ ಆಗೋದಿಲ್ಲ. ಅವರು ಚಲಾಯಮಾನ ಮತ್ತು ಡೋಲಾಯಮಾನ ಆಗದೆ ಇರ್ತಕ್ಕಂತಹ ಏಕರಸ ಸ್ಥಿತಿಯಲ್ಲಿ ಅವರು ಸೆಟ್ ಆಗ್ಲಿಕ್ಕೆ ಆಗೋದಿಲ್ಲ. ಏಕೆಂದ್ರೆ ಪರಿಸ್ಥಿತಿಯ ಕೈಗೊಂಬೆ ಆಗ್ಬಿಟ್ಟಿರ್ತಾರೆ. ಆಗ ಅವರು ತನ್ನತನವನ್ನ ಕಳ್ಕೊಂಡ್ ಬಿಡ್ತಾರೆ, ತನ್ನ ಅಸ್ತಿತ್ವವನ್ನ ಕಳ್ಕೊಂಡ್ ಬಿಡ್ತಾರೆ, ತನ್ನ ಆತ್ಮದ ಅಚಲತೆ, ಅಡೋಲತೆ, ಸ್ಥಿರತೆ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ. ಆಗ ಅವರ ಪರಿಸ್ಥಿತಿ ಏನಾಗ್ಬಹುದು ಯೋಚನೆ ಮಾಡಿ. ನಾವು ನೋಡ್ತಾ ಇದ್ದೀವಲ್ಲ, ಯಾರ ಒಂದು ಶರೀರದಲ್ಲಿ ಅವರ ಆಕ್ಸಿಜನ್ ಅಂತಕ್ಕಂತಹದ್ದು ಅವರ ನಿಯಂತ್ರಣದಲ್ಲಿ ಇರೋದಿಲ್ಲ. ಅಂದ್ರೆ ಅವರಿಗೆ ಸಹಜ ಉಸಿರಾಟದಿಂದ ಬೇಕಾದಂತಹ ಗಾಳಿಯನ್ನ, ಆಕ್ಸಿಜನ್ ಅನ್ನ ತಮ್ಮ ಶರೀರಕ್ಕೆ, ಶ್ವಾಸಕೋಶಗಳಿಗೆ ತುಂಬಿಸ್ಕೊಳ್ಳುವಂತಹ ಆ ಒಂದು ನಾರ್ಮಲ್ ಆಗಿರ್ತಕ್ಕಂತಹ ಪ್ರಕ್ರಿಯೆಯನ್ನ ಯಾರು ಕಳ್ಕೊಂಡ್ ಬಿಡ್ತಾರೋ ಅವರ ಸ್ಥಿತಿ ಏನಾಗ್ತಾ ಇದೆ ಅಂತ ನೋಡ್ತೀವಿ ತಾನೆ. ಅದೇ ರೀತಿಯಲ್ಲಿ ನಾವು ಈ ಆಧ್ಯಾತ್ಮಿಕವಾಗಿ ತಗೊಳ್ಳೋದು ಅಂದ್ರೆ ನಮ್ಮ ಸ್ಥಿತಿ ನಮ್ಮ ನಿಯಂತ್ರಣದಲ್ಲಿ, ನಮ್ಮ ಸ್ಥಿತಿ ಭಗವಂತನ ನೆನಪಿನ ನಿಶ್ಚಯದಲ್ಲಿ ಲೈಟ್ ಮೈಟ್ ಆಗಿ ಭಗವಂತ ಕೊಟ್ಟಿರ್ತಕ್ಕಂತಹ ಭಾಗ್ಯದ ರೂಪದಲ್ಲಿ, ವರದಾನದ ರೂಪದಲ್ಲಿ ಮತ್ತು ಶ್ರೇಷ್ಠ ಭಾಗ್ಯದ ರೂಪದಲ್ಲಿ ನಾವದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಈ ಪರಿಸ್ಥಿತಿಗಳಿಗೆ ತಕ್ಕಂತೆ ಬದಲಾಗೋದ್ವಿ ನಾವು, ನಮ್ಮ ಮನಸ್ಥಿತಿ ಬದಲಾಗೋಯ್ತು ಅಂದ್ರೆ, ಈಗ ಆಕ್ಸಿಜನ್ ಇಲ್ಲದೆ ಇರೋರ ಸ್ಥಿತಿ ಏನ್ ಆಗ್ತಾ ಇದೆಯೋ, ಅಲ್ಲಿ ಹುಡುಕಿದ್ವಿ ಇಲ್ಲಿ ಹುಡುಕಿದ್ವಿ ಅಂತ ಹಾಗೆ ನಾವು ಸಹ ಅಲೆದಾಡ್ಬಿಡ್ಬೇಕಾಗುತ್ತೆ, ಮಾನಸಿಕ ಅಲೆದಾಟ ಆಗ್ಬಿಡುತ್ತೆ. ಆಮೇಲೆ ಆ ಒಂದು ರೀತಿನಲ್ಲಿ ಭಯಭೀತ ಸ್ಥಿತಿ, ನಮ್ಮನ್ನೇ ನಾವು, ನಮ್ಮ ಮನಸ್ಥಿತಿ, ನಮ್ಮ ನಿಯಂತ್ರಣ ತಪ್ಪಿ ಹೋಯ್ತು ಅಂದ್ರೆ ಅದು ಅಪಾಯದ ಮಟ್ಟಕ್ಕೆ ಬಂದ್ಬಿಡುತ್ತೆ. ಅದರಿಂದ ಆ ಸನ್ನಿವೇಶ ನಾವು ತಂದುಕೊಳ್ಳದೆ ಇರ್ಬೇಕು ಅಂದ್ರೆ ಬಾಬಾ ಹೇಳ್ದಂಗೆ ನಾವು ನಿಶ್ಚಯ ಬುದ್ಧಿಯಲ್ಲಿ ಇರ್ಬೇಕು. ಮತ್ತು ಬಾಬಾ ಹೇಳದಲ್ಲ ಈಗೆಲ್ಲ ಲಕ್ಷಣಗಳು, ನಿಶ್ಚಯ ಬುದ್ಧಿಯ ಲಕ್ಷಣಗಳು, ಆ ಎಲ್ಲಾ ಲಕ್ಷಣಗಳನ್ನ ನಮ್ಮಲ್ಲಿ ಹೆಚ್ಚಿಸ್ಕೋಬೇಕು. ಹೇಳ್ತಾರಲ್ಲ ನೋಡಿ, ಇಂತಿಂತ ಲಕ್ಷಣಗಳಿದ್ರೆ ನೀವು ಹುಷಾರಾಗಿ ಅಂತ. ಹಾಗೆ ನಮ್ಮಲ್ಲಿ ಈ ಲಕ್ಷಣಗಳಿದ್ರೆ ಆರೋಗ್ಯಕರವಾದ ಮನಸ್ಥಿತಿಯ ಲಕ್ಷಣ. ಇವತ್ತು ಬಾಬಾ ಹೇಳದಲ್ಲ, ನಿಶ್ಚಯ ಬುದ್ಧಿಯ ಕರ್ಮ, ನಿಶ್ಚಯ ಬುದ್ಧಿಯ ಸಂಕಲ್ಪ, ಮತ್ತೆ ಅವರಲ್ಲಿ ಸಂಶಯ ಇರೋದೇ ಇಲ್ಲ, ಕ್ವೆಶ್ಚನ್ ಮಾರ್ಕ್ ಇರೋದಿಲ್ಲ, ನಿಶ್ಚಿಂತತೆ ಇರುತ್ತೆ. ಇದೆಲ್ಲ 1 by 1 ಪಾಯಿಂಟ್ ಬರ್ಕೊಳ್ಳಿ, ಮೇನ್ ಪಾಯಿಂಟ್ಸ್. ನಾವು ಎಕ್ಸ್ಪ್ಲೈನ್ ಅದ್ರ ಬಗ್ಗೆ ಬಹಳ ಕೊಡ್ಬೋದು, ಆದ್ರೆ ಅದರ ಮುಖ್ಯ ಹೆಡ್ಡಿಂಗು, ಸೈಡ್ ಹೆಡ್ಡಿಂಗು ಒಂದಿರುತ್ತಲ್ಲ, ಅದನ್ನ ಬರ್ಕೊಂಡು ಆ ಲಕ್ಷಣಗಳು ನಮ್ಮಲ್ಲಿ ಹೆಚ್ಚಿಸ್ಕೋಬೇಕು ಅಂತ ಪುರುಷಾರ್ಥ ಮಾಡ್ಬೇಕು. ಮುರಳಿ ಕೇಳಿ, ಯಾವ ರೀತಿನಲ್ಲಿ ಅಜ್ಞಾನ ಕಾಲದ ಜೀವನದಲ್ಲಿ, ಅಂದ್ರೆ ನಮ್ಗೆ ಆತ್ಮಜ್ಞಾನ ಪರಮಾತ್ಮ ಗೊತ್ತಿಲ್ದಿರೋ ನಮ್ಮ ಜೀವನದಲ್ಲಿ ನಾವ್ ಹೇಗಿರ್ತಿದ್ವಿ ನೋಡಿ. ಇವಾಗ ನೋಡಿದ್ರೆ ಬಹಳ ಖುಷಿನಲ್ಲಿ ನಾವು ಕುಣಿದಾಡ್ತಾ ಇರ್ತೀವಿ, ಅಂದ್ರೆ ನಲಿದಾಡ್ತಿರ್ತೀವಿ. ಜೀವನದಲ್ಲಿ ಸಂತೋಷ ಬಂದ್ರೆ ನಲಿದಾಡೋದು. ಆಮೇಲೆ ನಾವೇನಾದ್ರೂ ಆಕಸ್ಮಿಕವಾಗಿ ಜೀವನದಲ್ಲಿ ಸಂತೋಷ ಹೊರಟೋಯ್ತು ಅಂತಂದ್ರೆ ಏನಾಗುತ್ತೆ, ಆ ನಲಿದಾಟ ಹೋಗುತ್ತೆ, ಅದೆಲ್ಲ ತಲೆಕೆಳಗಾಗೋಗ್ಬಿಡುತ್ತೆ. ಅಂದ್ರೆ ಅನ್ಕೊಂಡಿದ್ದೆಲ್ಲನೂ ತಲೆಕೆಳಗಾಗೋಯ್ತು ಅಂದ್ರೆ ಅವರ ಮನಸ್ಥಿತಿ ಏನಾಗುತ್ತೆ, ಅವರು ಉಲ್ಟಾ ಆಗೋದ್ರು ಅಂತ. ಆದ್ರಿಂದ ಅಲೌಕಿಕ ಜೀವನದಲ್ಲಿ ನಮಗೆ ಇಂತಹ ಒಂದು ಏರುಪೇರಿನ ಸ್ಥಿತಿ ಅಂತಕ್ಕಂತಹದ್ದು ಉಂಟಾಗೋದಿಲ್ಲ, ಅಥವಾ ಉಂಟಾಗಬಾರ್ದಂಗೆ ನಾವು ನೋಡ್ಕೋಬೇಕು. ಪರಿಸ್ಥಿತಿಯ ಆಧಾರದ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು. ಪರಿಸ್ಥಿತಿ ಅಂದ್ರೆ ಬಾಹ್ಯವಾದದ್ದು, ಹೊರ ಪ್ರಪಂಚದ್ದು. ನಾವು ಬಹಿರಂಗವಾದಂತಹ ಪರಸ್ಥಿತಿ, ಬೇರೆ ಆದಂತಹ ಸ್ಥಿತಿ, ಅದರ ಆಧಾರದ ಮೇಲೆ ನಾವು ಸ್ವಸ್ಥಿತಿ ಅಂದ್ರೆ ನಮ್ಮ ವ್ಯಕ್ತಿಗತ ಸ್ಥಿತಿಯನ್ನ ಬದಲಾಯಿಸ್ಕೋಬಾರ್ದು ಅಥವಾ ಪ್ರಭಾವಕ್ಕೆ ಸಿಕ್ಕಾಕೋಬಾರ್ದು. ಅವ್ರೆಷ್ಟೇ ಈಗ ನಮ್ಮವರು ಅಂತ ಇಟ್ಕೊಳ್ಳಿ,
ಪರಿಸ್ಥಿತಿನಲ್ಲಿ ನಮ್ಮ ಒಂದು ತಾಯಿ ತಂದೆನೋ ಬಂಧು ಬಳ ಮಿತ್ರರೋ ಅಥವಾ ನನ್ನದೇ ಆದಂತ ವ್ಯಕ್ತಿಗಳು ಅಂತ ನಾವ್ ಯಾರನ್ನ ಒಪ್ಕೊಂಡಿರ್ತೀವಿ, ವಸ್ತುಗಳು ನಂದು ಅಂತ ಒಪ್ಕೊಂಡಿರ್ತೀವಿ, ವೈಭವ ನಂದು ಅಂತ ಒಪ್ಕೊಂಡಿರ್ತೀವಿ, ಅವುಗಳಿಂದಲೇ ಪರಿಸ್ಥಿತಿ ಬರ್ಬೇಕಾಗುತ್ತೆ. ಏಕೆಂದ್ರೆ ನೀವು ಯಾರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವೋ ಅವರಿಂದ ನಿಮ್ಗೆ ಹೇಗೆ ಪರಿಸ್ಥಿತಿ ಬರುತ್ತೆ? ನೀವು ಯಾರ ಸಂಪರ್ಕದಲ್ಲಿ ಇದ್ದೀರೋ, ಸಂಬಂಧದಲ್ಲಿ ಇದ್ದೀರೋ ಅವರಿಂದಲೇ ಪರಿಸ್ಥಿತಿ ಬರುತ್ತೆ. ಅಂತಹ ಸಂದರ್ಭಗಳಲ್ಲೂ ಸಹ ನಾವು ಅದಕ್ಕೆ ಅವರ ಪ್ರಭಾವಕ್ಕೆ, ಅವರ ಸಂಸ್ಕಾರಕ್ಕೆ, ಅವರ ಕರ್ಮ ಲೆಕ್ಕಾಚಾರಗಳೇನೋ ಇರುತ್ತೆ, ಅದಕ್ಕೆ ನಾವು ಅಧೀನ ಆಗ್ಬಾರ್ದು. ಅದಕ್ಕೆ ನಾವು ನಮ್ಮ ಮನಬುದ್ಧಿಯನ್ನ ಅವರ ಕರ್ಮ ಲೆಕ್ಕಾಚಾರ, ಅವರ ಸಂಸ್ಕಾರಗಳ ನಿಯಂತ್ರಣಕ್ಕೆ ನಾವು ಕೊಡಬಾರ್ದು. ಅವ್ರದ್ದು ಏನಿದೆ ಅದು ನಡೀತಾ ಇದೆ. ಅವು ಪ್ರತಿಯೊಬ್ಬರದ್ದು ಕರ್ಮ ಅಕೌಂಟು ಬೇರೆ ಬೇರೆ ಆಗಿರುತ್ತೆ. ಈಗ ನಾವು ತಂದೆ ತಾಯಿ ನಾವು ಮಕ್ಕಳಾಗಿದ್ದೀವಿ ಅಂತ ಅವರ ಅಕೌಂಟ್ ಅನ್ನ ನಮ್ಮ ಅಕೌಂಟ್ ಅನ್ನ ಮಿಕ್ಸ್ ಮಾಡಕ್ಕಾಗಲ್ಲ. ಆದ್ರೆ ನಾವು ಅವರಿಗೆ ನಮ್ಮ ಪಾತ್ರದ ಮೂಲಕ ಸಹಯೋಗ ಕೊಡಬಹುದು. ಹೀಗೆ ಪರಿಸ್ಥಿತಿಗಳ ಅನುಸಾರವಾಗಿ ನಮ್ಮ ಒಂದು ಸ್ಥಿತಿ ಬರ್ಕೂಡ್ದು. ಆದರೆ ನಮಗೆ ಭಗವಂತ ತಂದೆಯಿಂದ ಸಿಕ್ಕಿರುವಂತ ಆಸ್ತಿ ಅಂದ್ರೆ ಭಾಗ್ಯ, ವರದಾನ ಸದ್ಗುರುವಿನಿಂದ ಸಿಕ್ಕಿದೆಯಲ್ಲ, ಅದರ ಆಧಾರದ ಮೇಲೆ, ನಮ್ಮ ಶ್ರೇಷ್ಠ ಸ್ಥಿತಿಯ ಆಧಾರದ ಮೇಲೆ ಪರಿಸ್ಥಿತಿಯನ್ನ ನಾವು ಪರಿವರ್ತಿಸುವಂತವರಾಗ್ಬೇಕು. ಅಂದ್ರೆ ಇದೆಲ್ಲ ಲಕ್ಷಣಗಳು, ನಿಶ್ಚಯ ಬುದ್ಧಿಯವರ ಲಕ್ಷಣಗಳು. ಯಾವುದರ ಮೂಲಕ? ಭಗವಂತ ತಂದೆ ಕೊಟ್ಟಿರುವ ಆಸ್ತಿ ವರದಾನದ ಮೂಲಕ, ಹಾಗೂ ನಮ್ಮದೇ ಆದಂತ ಒಂದು ಪುರುಷಾರ್ಥ ಮಾಡಿರ್ತೀವನಲ್ಲ ನಾವು, ಜ್ಞಾನಕ್ಕೆ ಬಂದ್ಮೇಲೆ ತ್ಯಾಗ, ತಪಸ್ಸು, ಸೇವೆ, ಅದರಿಂದ ನಮಗೆ ಸಾಧ್ಯವಾದಷ್ಟು ಶ್ರೇಷ್ಠ ಸ್ಥಿತಿಯನ್ನ ನಾವು ನಮ್ಮ ಕರ್ಮಗಳಿಂದ ರೂಪಿಸ್ಕೊಂಡಿರ್ತೀವಿ. ಆದ್ರೆ ಎಲ್ಲದರ ಆಧಾರದ ಮೇಲೆ ಪರಿಸ್ಥಿತಿಯನ್ನ ಪರಿವರ್ತಿಸುವಂತವರಾಗಿರ್ತಾರೆ ಯಾರು? ನಿಶ್ಚಯ ಬುದ್ಧಿ ಆಗಿರ್ತಕ್ಕಂತಹ ಮಕ್ಕಳು. ಅದರಿಂದ ನೋಡ್ಕೋಬೇಕು ನಾವು ನಿಶ್ಚಯ ಬುದ್ಧಿ ಮಕ್ಕಳಾಗಿದ್ದೇವಾ ಅಂತ. ಪರಿಸ್ಥಿತಿಯ ಆಧಾರದ ಮೇಲೆ ನಾವಿರಬಾರ್ದು. ಅದರಿಂದ ನಿಶ್ಚಯ ಬುದ್ಧಿ ಮಕ್ಕಳು ಇದೆಲ್ಲ ಕಾರಣಗಳಿಂದ ಸದಾ ನಿಶ್ಚಿಂತವಾದ ದೊರೆಯಾಗಿರ್ತಾರೆ. ಯಾವ ಕಾರಣದಿಂದ? ತಂದೆಯ ಭಗವಂತ ಕೊಟ್ಟ ಭಾಗ್ಯ ಮತ್ತು ಭಗವಂತನ ಕೊಟ್ಟ ವರದಾನ, ನಮ್ಮದೇ ಆದಂತಹ ಒಂದು ಕರ್ಮಗಳ, ಪುಣ್ಯ ಕರ್ಮಗಳ ಅಥವಾ ಶ್ರೇಷ್ಠ ಕರ್ಮಗಳ ಬಲ, ಇದೆಲ್ಲದರ ಆಧಾರದ ಮೇಲೆ ನಿಶ್ಚಯ ಬುದ್ಧಿ ಮಕ್ಕಳು ನಿಶ್ಚಿಂತ ರಾಜರಾಗಿರ್ತಾರೆ. ಯಾಕೆ ಅಂತಂದ್ರೆ, ಯಾವಾಗ ನಮಗೆ ಚಿಂತೆ ಉಂಟಾಗುತ್ತೆ ಅಂತ ಪ್ರಶ್ನಿಸ್ಕೊಂಡ್ರೆ, ನಮ್ಗೇನಾದ್ರೂ ಅಪ್ರಾಪ್ತಿ ಅಥವಾ ನಮ್ಮಲ್ಲಿ ಕೊರತೆ ಉಂಟಾದಾಗ ನಾವು ಚಿಂತಿತವಾಗಿರ್ತೀವಿ. ನಮ್ಮಲ್ಲಿ ಕೊರತೆ ಇದ್ದಾಗ ನಾವು ಒಂದು ರೀತಿನಲ್ಲಿ ದುಃಖಿ ಅಥವಾ ಯೋಚನಾ ಮಗ್ನರಾಗ್ಬಿಡ್ತೀವಿ, ಚಿಂತಾಮಗ್ನರಾಗ್ತೀವಿ. ಒಂದು ವೇಳೆ ಸರ್ವ ಪ್ರಾಪ್ತಿ ಸ್ವರೂಪರು ನಾವಾಗಿದ್ದೇವೆ ಅಂದ್ರೆ, ಮಾಸ್ಟರ್ ಸರ್ವಶಕ್ತಿವಾಗಿದ್ವಿ ಅಂದ್ರೆ, ನಮಗೆ ಚಿಂತೆ ಎಲ್ಲಿಂದ ಬಂತು? ಎಲ್ಲಾ ಪ್ರಾಪ್ತಿಗಳು ಇದೆ, ನಾವು ಭಗವಂತನ ಮಕ್ಕಳು, ಅದರಿಂದ ಎಲ್ಲ ಸರ್ವ ಪ್ರಾಪ್ತಿಗಳು ನನ್ನದಾಗಿದೆ. ಭಗವಂತನ ಬಳಿ ಏನಿದೆಯೋ ಅದೆಲ್ಲ ನನ್ನ ಪ್ರಾಪ್ತಿಗಳು. ಈ ರೀತಿನಲ್ಲಿ ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದಾಗ ಚಿಂತೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಹೀಗೆ ಬಾಬಾ ಮುಂದುವರೆದು ನಿಶ್ಚಯ ಬುದ್ಧಿ ಮಕ್ಕಳ 6ನೇ ಲಕ್ಷಣ ಹೇಳ್ತಾರೆ. ನಿಶ್ಚಯ ಬುದ್ಧಿ ಅಂದ್ರೆ ಸದಾ ತಂದೆಗೆ ತನ್ನನ್ನು ಅರ್ಪಿಸಿಕೊಳ್ತಕ್ಕಂಥವ್ರು. ಬಾಪ್ ಪರ್ ಬಲಿಹಾರ್ ಜಾನೆ ವಾಲೆ, ಭಗವಂತ ಅಂದ್ರೆ ಶರಣಾಗತ ಆಗ್ತವ್ರು. ನೋಡ್ತೀವಿ ತಾನೆ ಭಕ್ತಿ ಮಾರ್ಗದಲ್ಲಿ ಮಂದಿರಕ್ಕೆ ಹೋದಾಗ ಮೊದಲನೇ ಮಾಡೋ ಕೆಲ್ಸನೇ ಯಾವುದು? ಶರಣಾಗತ ಆಗೋದು. ಆಮೇಲೆ ದೇವರ ಒಂದು ಅಭಿಷೇಕ ನೋಡ್ತಾರೆ, ಅಥವಾ ಪೂಜೆ ನೋಡ್ತಾರೆ, ಅಥವಾ ಮಹಾಮಂಗಳಾರತಿ ನಡೀತಿರುತ್ತೆ, ಅದೆಲ್ಲಾನು ತಗೊಳ್ತಾರೆ, ದರ್ಶನ ಇತ್ಯಾದಿ ಎಲ್ಲ ಆಮೇಲೆ ಮಾಡ್ತಾರೆ. ಫಸ್ಟ್ ಮಾಡತಕ್ಕಂತಹುದೇ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಅಂದ್ರೆ ಅಲ್ಲಿ ಸರೆಂಡರ್ ಆಗ್ತಾರೆ. ಹಾಗೆ ನಿಶ್ಚಯ ಬುದ್ಧಿ ಆಗ್ಬೇಕನ್ನೋಂಥವ್ರಿಗೆ ಅವರಲ್ಲಿರುವ ಮೊದಲನೇ ಲಕ್ಷಣ ಅಂದ್ರೆ ಅವರು ಭಗವಂತನಿಗೆ ಮನಬುದ್ಧಿ ಪೂರ್ವಕವಾಗಿ ಅಥವಾ ಎಲ್ಲಾ ರೀತಿಯಲ್ಲಿ ಆತ್ಮಿಕವಾಗಿ ಮತ್ತು ಭೌತಿಕವಾಗಿ ಎರಡೂ ರೀತಿನಲ್ಲೂ ಅವರು ಭಗವಂತನಿಗೆ ತನ್ನನ್ನು ಏನ್ ಮಾಡ್ಕೊಳ್ತಾರೆ? ಸರೆಂಡರ್ ಮಾಡ್ಕೊಳ್ತಾರೆ, ಅರ್ಪಣೆ ಮಾಡ್ಕೊಳ್ತಾರೆ, ಬಲಿಹಾರ ಮಾಡ್ಕೊಳ್ತಾರೆ. ಭಗವಂತ, ನಾನು ನಿನಗೆ ಅರ್ಪಣೆ ಆಗಿದ್ದೀನಿ, ನಾನು ಏನಿದ್ದೀನಿ, ನಂದೇನೆಲ್ಲ ನಂದು ಅಂತ ಇದೆ ಅದೆಲ್ಲ ನಿಂದು, ಅದೆಲ್ಲ ನೀನ್ ಕೊಟ್ಟಿದ್ದು, ನಿನಗೆ ನಾನು ಅರ್ಪಿತವಾಗಿದ್ದೇನೆ, ನಿನ್ನ ಇಚ್ಛೆಯಂತೆ ನಾನು ನಡ್ಕೊಳ್ತೇನೆ, ನಂದು ಅನ್ನೋದು ಇಲ್ಲ ಇತ್ಯಾದಿಯಾಗಿ ಅವರು ಸರೆಂಡರ್ ಮೈಂಡ್ ಆಗಿರ್ತಾರೆ ಮತ್ತು ಸಮರ್ಪಣೆಯನ್ನು ಮಾಡ್ತಾರೆ. ಬಲಿಹಾರ್ ಅರ್ಥಾತ್ ಸರ್ವಂಶ ಸಮರ್ಪಿತ್. ಬಲಿಹಾರ ಆಗೋದು, ಬಲಿಹಾರಿ ಅಂದ್ರೆ ಈಗ ದೇಶಕ್ಕಾಗಿ ಬಲಿದಾನ ಕೊಟ್ರು ಅಂತಾರೆ. ಅಂದ್ರೆ ಅಲ್ಲಿ ಏನಾಯ್ತು, ಅವರು ನಿರ್ನಾಮ ಆಗೋಗ್ಬಿಡ್ತಾರೆ, ಅಂದ್ರೆ ಅಲ್ಲಿ ಖತಮ್ ಆಗ್ಬಿಡ್ತಾರೆ.
ಆ ತರವಾಗಿ ನಮ್ಮ ನಷ್ಟ ಮಾಡ್ಕೊಳ್ಳೋದಲ್ಲ. ಬಲಿಹಾರಿ ಆಗೋದು ಅಂದ್ರೆ ನಾವು ಸರ್ವಂಶ ಸಮರ್ಪಿತ ಆಗೋದು. ಅಂದ್ರೆ ನಾವು ಜೀವಿತವಾಗಿರ್ತೀವಿ, ಆದ್ರೆ ಈ ಜೀವನವನ್ನೇ ಭಗವಂತನಿಗೆ ಅರ್ಪಣೆ ಮಾಡಿರ್ತೀವಿ. ತನು, ಮನ, ಧನ, ಮನ, ವಚನ, ಕರ್ಮ, ನಮ್ಮ ಹತ್ರ ಏನೆಲ್ಲ ಸರ್ವ ಅಂಶಗಳು ಏನೆಲ್ಲ ಇದೆ, ಸಂಸಾರ ನಂದು, ಮಕ್ಕಳು ಮರಿ ನಂದು, ಅಥವಾ ಪತಿ ಪತ್ನಿ, ತಾಯಿ ತಂದೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಇದೆಲ್ಲ ಬಂಧು ಮಿತ್ರರು, ಅಥವಾ ನಮ್ಮ ವಿದ್ಯಾ ಬುದ್ಧಿ, ನಮ್ಮ ಸಾಧನೆ, ಸಾಕಷ್ಟು ನಂದು ನಂದು ಅಂತ ಇರುತ್ತಲ್ಲ. ಅದ್ರ ಮೇಲೆಲ್ಲ ನಮ್ಮ ಇಚ್ಛೆ ಇರುತ್ತೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಎಷ್ಟೋ ಕಾಲವನ್ನ ಕಳೆದಿರ್ತೀವಿ, ಸಮಯ ಕೊಟ್ಟಿರ್ತೀವಿ, ಅಥವಾ ಯಶಸ್ಸನ್ನ ಗಳಿಸಿರ್ತೀವಿ. ಅದೆಲ್ಲದ್ರೊಳಗೂ ನಂದು ನಂದು ಅಂತ ಏನಾಗಿರುತ್ತೆ, ಹೇಗೆ ಒಂದು ಮರದ ಬೇರು ಅನ್ನೋದು ಎಲ್ಲೋ ದೂರದವರೆಗೂ ನೋಡಕ್ ಮರ ಕಾಣ್ತಾ ಇರುತ್ತೆ, ಆದ್ರೆ ಅದರ ಬೇರುಗಳು ಎಲ್ಲೋ ಉದ್ದಕ್ಕೆ ಅಗಲಕ್ಕೆ ಹರಡ್ಕೊಂಡ್ ಹೋಗಿರುತ್ತೆ. ಹಾಗೆ ಈ ಪ್ರಪಂಚದಲ್ಲಿ ಮೇಲ್ನೋಟಕ್ಕೆ ನಾವೊಂದು ವ್ಯಕ್ತಿ ಕಾಣ್ತಾ ಇದ್ದೀವಿ, ಆದ್ರೆ ನಮ್ಮ ಎಲ್ಲಾ ನಂದು ನಂದು ಅಂತಕ್ಕಂತಹದ್ದು ಏನಾಗಿರುತ್ತೆ, ಮರದ ಬೇರಿನಂತೆ ಕಾಣದಂಗೆ ಎಲ್ಲೆಲ್ಲೋ ಹೋಗಿ ಹಬ್ಬಿಕೊಂಡಿರುತ್ತೆ. ಈಗ ಇದನ್ನೆಲ್ಲಾನು ಸಹ ಭಗವಂತ ಅದೆಲ್ಲ ನಿನ್ನದು ಅಂತ ಬಾಬರವರಿಗೆ ಅರ್ಪಿಸೋದು. ದೇಹದ ಒಂದು ಪ್ರಜ್ಞೆಯಲ್ಲಿ ತರ್ತಕ್ಕಂತಹ ವಿಕಾರಗಳಿಗೆ ನಾವು ಮೊದಲು ವಶವಾಗಿದ್ದಿರಬಹುದು, ಅಥವಾ ದೇಹದ ಸಂಬಂಧಗಳಿಗೆ ನಾವು ವಶವಾಗಿರಬಹುದು. ದೇಹದ ಒಂದು ವಿನಾಶಿ ಅಂದ್ರೆ ಭೌತಿಕ ಜಗತ್ತಿನ ಪದಾರ್ಥಗಳ ಇಚ್ಛೆಗಳಿರಬಹುದು. ಇದೆಲ್ಲ ವಂಶಗಳು. ಯಾವುದು? ನಾವು ದೇಹ ಪ್ರಜ್ಞೆಯಲ್ಲಿ ಬಂದ ಕಾರಣ ನಮ್ಮಲ್ಲಿ ಏನು ಪಂಚೇಂದ್ರಿಯಗಳಿದೆ, ಪಂಚವಿಕಾರಗಳಿರುತ್ತೆ, ಅದರ ಕೆಲವೊಂದು ಅಂಶಗಳು ಇನ್ನೂ ನಮ್ಮಲ್ಲಿರುತ್ತೆ. ಮತ್ತು ದೇಹ ಸಂಬಂಧಗಳಲ್ಲಿ ನನ್ನತನದ ಆ ಮೋಹ ಮಮತೆಗಳ ವಂಶ ಇರುತ್ತೆ, ಅಂದ್ರೆ ಪರ್ಸೆಂಟೇಜಸ್ ಇರುತ್ತೆ. ಹಾಗೆಯೇ ಈ ಪ್ರಾಪಂಚಿಕವಾಗಿ ನಾವು ವಸ್ತುಗಳ ಪದಾರ್ಥಗಳ ಅದು ಬೇಕು ನನಗೆ, ಅದಿದ್ರೇನೆ ನನಗೆ ಸಮಾಧಾನ ಇತ್ಯಾದಿಯಾಗಿ ನಾವೆಲ್ಲ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ ವಸ್ತುಗಳ ಮೇಲೆ. ಅದರ ಇಚ್ಛೆಗಳನ್ನು ನಾವು ಇಟ್ಕೊಂಡಿರ್ತೀವಿ. ಇದೆಲ್ಲ ಒಂದು ಪರ್ಸೆಂಟೇಜ್ಗಳಲ್ಲಿ ಇರುತ್ತೆ ವಂಶ. ಇವೆಲ್ಲನು ಈ ವಂಶಗಳನ್ನು ಸಹ ಭಗವಂತನಿಗೆ ನಾವು ಸಮರ್ಪಿಸ್ಬಿಡ್ಬೇಕು. ಅಂದ್ರೆ ಹೊರನೋಟಕ್ಕೆ ತ್ಯಾಗ ಕಾಣ್ತಾ ಇರಬಹುದು, ಆದ್ರೆ ಇವುಗಳ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಲ್ಲ, ಇದು ಸಹ ಅಧೀನತೆ. ಇದನ್ನು ಸಹ ನಾವು ಭಗವಂತನಿಗೆ ಅರ್ಪಿಸಿ ನಮ್ಮತನದ ಅಭಿಮಾನವನ್ನಾಗ್ಲಿ ಅಟ್ಯಾಚ್ಮೆಂಟ್ ಅನ್ನಾಗ್ಲಿ ತ್ಯಜಿಸೋದು. ಸರ್ವ ವಂಶ ಅಂದಾಗ ಈ ಪಾಯಿಂಟ್ಸ್ ಎಲ್ಲಾನು ಬಂದ್ಬಿಡುತ್ತೆ. ಯಾವ್ಯಾವ ಪಾಯಿಂಟ್ ಬರುತ್ತೆ? ವಿಕಾರಗಳಿರ್ಬಹುದು, ಸಂಬಂಧಗಳ ಮೋಹ ಮಮತೆ ಇರ್ಬಹುದು, ಪದಾರ್ಥಗಳ ಇಚ್ಛೆ ಇರ್ಬೋದು. ಅಂದ್ರೆ ಏನಾಯ್ತು, ವ್ಯಕ್ತಿ ಮತ್ತು ವಸ್ತು ವೈಭವಗಳನ್ನು ಭಗವಂತ ನಿನ್ನದು ಅಂತ ಅರ್ಪಿಸೋದು. ಸರ್ವವಂಶ ಅಂದ್ರೆ ಇವೆಲ್ಲಾನು ಬರುತ್ತೆ. ಸರ್ವಂಶ ಸಮರ್ಪಿತ ಅಥವಾ ಸರ್ವಂಶ ತ್ಯಾಗಿ, ಇದೆರಡಕ್ಕೂ ಒಂದೇ ಅರ್ಥ ಬರುತ್ತೆ. ಸರ್ವಂಶ ಸಮರ್ಪಿತ, ಸರ್ವಂಶ ತ್ಯಾಗಿ. ಸಮರ್ಪಿತರಾಗೋದು ಅಂತ ಅಂದ್ರೆ ನಾವು ಸರೆಂಡರ್ ಆಗಿದ್ದೀವಿ ಅದರ ಅರ್ಥ ಮಧುಬನಕ್ಕೆ ಹೋಗಿ ಸೇರ್ಕೊಳ್ಳೋದು, ಮಧುಬನಕ್ಕೆ ಹೋಗ್ಬಿಡೋದು, ಅಥವಾ ನಾವು ಸೇವಾ ಕೇಂದ್ರಗಳಿಗೆ ಸೇರ್ಕೊಂಡ್ಬಿಡೋದು. ಈ ತರ ಬಾಹ್ಯ ಭೌತಿಕ ಅರ್ಥ ಅಲ್ಲ ಸರೆಂಡರ್ ಅಂದ್ರೆ. ಇದಕ್ಕೆ ಒಂದು ಫಿಸಿಕಲ್ ಮೀನಿಂಗ್ ಅಲ್ಲ ಇದು ಭೌತಿಕವಾದ ರೂಪದವನ್ನ ಅರ್ಥ ಕೊಡ್ತಾ ಇಲ್ಲ. ಹೋಗಿ ವಾಸವಿದ್ಬಿಟ್ರೆ, ನಾವು ವಸ್ತ್ರ ಬದಲಾವಣೆ ಮಾಡ್ಬಿಟ್ರೆ ನಾವು ಸರೆಂಡರ್ ಆಗೋಗ್ಬಿಟ್ಟಿದ್ದೀವಿ ಅಂತ ಅಲ್ಲ. ಅದು ಒಂದು ಹೆಜ್ಜೆ. ಅದು ಆ ಸಮರ್ಪಣೆಯ ನಂತರ ಮುಂದೆ ಅನೇಕ ಹೆಜ್ಜೆಗಳಿದೆ. ಅದರಲ್ಲಿ ಇದು ಒಂದು ಪ್ಲಸ್ ಪಾಯಿಂಟ್. ಹೌದು, ಸಮರ್ಪಣೆ ಆಗೋದು ಮೌಂಟ್ ಅಬುನಲ್ಲೋ ಸೇವಾ ಕೇಂದ್ರದಲ್ಲೋ ಇರೋದು, ಆದ್ರೆ ಅದೇ 100% ಆಗೋದಿಲ್ಲ. ಅದಕ್ಕೂ ಕೆಲವೊಂದು ಪರ್ಸೆಂಟೇಜ್ ಮಾರ್ಕ್ಸ್ ಇದೆ. ಆದ್ರೆ ಅದರ ಜೊತೆನಲ್ಲಿ ಈಗೆಲ್ಲ ಬಾಬಾ ಹೇಳಿದ್ರಲ್ಲ, ವಿಕಾರಗಳ ಅಂಶನೂ ಇರಬಾರ್ದು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದ್ರಲ್ಲಿ ಯಾವುದೂ ಸಹ ಇರಬಾರ್ದು. ಈಗ ಮೋಹ ಇಲ್ಲ, ಕಾಮ ಇಲ್ಲ, ಅಹಂಕಾರ ಇದೆ, ಕ್ರೋಧ ಇದೆ ಅಂದ್ರೆ ಅದು ಸಹ ವಿಕಾರಗಳಿಗೆ ಅಧೀನತೆ ಆಯ್ತು. ಹೀಗೆ ಸಂಬಂಧಗಳ ಒಂದು ಅಧೀನತೆ ಆಗ್ಲಿ, ಮತ್ತು ಪ್ರಾಪ್ತಿಗಳು, ವಸ್ತುಗಳ ಪ್ರಾಪ್ತಿಗಳು, ಇದೆಲ್ಲಾನು ಚೆಕ್ ಮಾಡ್ಕೋಬೇಕು. ಇದು ಸಹ ಒಂದು ಮೆಟ್ಟಿಲು ಹೌದು. ಆದರೆ ಸೇವಾರ್ಥವಾಗಿ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಳ್ಬೇಕು. ಅರ್ಪಣೆ ಮಾಡ್ಕೊಳ್ತೀವಿ ಅಂದ್ರೆ ಸೇವಾ ಕೇಂದ್ರದಲ್ಲಿ ಬಂದಿರೋದು, ಮಧುಬನಕ್ಕೆ ಹೋಗೋದು, ಇದು ಸಮರ್ಪಣೆಯ ಒಂದು ಮೆಟ್ಟಿಲು. ಮತ್ತು ಇದಕ್ಕಾಗಿ ಸೇವೆಗೋಸ್ಕರ ತನ್ನನ್ನು ತಾನು ಸರೆಂಡರ್ ಮಾಡ್ಕೊಂಡ್ವಲ್ಲ, ಭಗವಂತನಿಗೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದಾಯ್ತಲ್ಲ. ಆದರೆ ಸರ್ವಂಶ ಅರ್ಪಿತ ಇದು
ಏನಾಗಿದೆ ಅತ್ಯುನ್ನತವಾದಂತಹ ಗುರಿಯ ಮೆಟ್ಟಿಲಾಗಿದೆ. ಸರೆಂಡರ್ ಆಗ್ಬಿಡೋದು ಸುಲಭ, ಹೋಗಿ ಇದ್ಬಿಡೋದು ಅಲ್ಲಿ ಇನ್ನೂ ಅನುಕೂಲ ಇರುತ್ತೆ. ಭಗವಂತನ ಪ್ರಾಪ್ತಿಯಲ್ಲಿ ಇರ್ತೀವಿ, ಸರ್ವ ಪ್ರಾಪ್ತಿಗಳು ಸ್ವರೂಪ ನಮ್ಗೆ ಆಗೋಗ್ಬಿಡ ಅಂದ್ರೆ ಭಗವಂತನ ಒಂದು ಪಾಲನೆ ಪೋಷಣೆಯಲ್ಲಿ ಇರ್ತೀವಿ. ಆದ್ರೆ ಸರ್ವಂಶ ಸಮರ್ಪಣೆ ಅಂತ ಹೇಳಿದ್ರಲ್ಲ, ಇದು ಹೈಯೆಸ್ಟ್ ಆಗಿರ್ತಕ್ಕಂತಹ ಒಂದು ಗುರಿಯಾಗಿದೆ. ಅತಿ ಉನ್ನತವಾದಂತ ಗುರಿ ಶಿಖರವನ್ನ ತಲುಪುವ ಮೆಟ್ಟಿಲಾಗಿದೆ. एक सीढ़ी चढ़ गए लेकिन मंजिल पर पहुंचने वाले निश्चय बुद्धि की निशानी तीनों ही वंश सहित अर्पित. ಈಗ ಸರೆಂಡರ್ ಆಗೋದು ಅಂದ್ರೆ ಬಾಬಾ ತಿಳಿಸ್ತಾರೆ, ಒಂದು ಮೆಟ್ಟಿಲನ್ನ ನೀವು ಹತ್ತಿದ್ದಾಯ್ತು. ಆದ್ರೆ ಗುರಿಯನ್ನ ತಲುಪತಕ್ಕಂಥವರ ನಿಶ್ಚಯ ಬುದ್ಧಿಯ ಲಕ್ಷಣ ಏನಂದ್ರೆ, ಈ ಮೂರು ವಂಶಗಳ ಸಹಿತವಾಗಿ ಅರ್ಪಣೆ ಆಗ್ತಕ್ಕಂತಹದ್ದು. ಈಗ ನೋಡಿ, ಅನೇಕರು ಸರೆಂಡರ್ ಆಗಿರ್ತಾರಲ್ಲ, ಅವರು ಒಂದು ಮೆಟ್ಲನ್ನ ಹತ್ತಿದ್ದಾರೆ, ಇನ್ನು ಉಳಿದಿದ್ದು ಬಾಬಾ ಮೆಟ್ಲು ಹೇಳ್ತಾ ಇದ್ದಾರೆ. ಮೂರು ಈ ಪಾಯಿಂಟಿನಲ್ಲೂ ವಂಶ ಸಹಿತವಾಗಿ ಅರ್ಪಣೆ ಆದ್ರೆ ಸರೆಂಡರ್ ಲೆಕ್ಕಕ್ಕೆ. ಅದರಿಂದ ಇನ್ಯಾರೆಲ್ಲ ನೀವು ಮನೆಗಳಲ್ಲಿ ಇದ್ದೀರಿ, ಹಾಗಾದ್ರೆ ಬಾಬಾ ಸರೆಂಡರ್ ಆಗಿದ್ದವ್ರಿಗೆ ಹೇಳ್ತಿದ್ದಾರೆ ಎಲ್ಲ ಅಂತ ಹಾಗೇನ ಯೋಚನೆ ಮಾಡ್ಬೇಡಿ. ನೀವು ಸಹ ಇದೇ ಲಕ್ಷಣಗಳಲ್ಲಿ ಬರ್ಬೇಕು. ಆಗ ಸರೆಂಡರ್ ಆದವ್ರು ಒಂದ್ ಮೆಟ್ಲಾದ್ರೂ ಹೋಗಿದ್ದಾರೆ, ಈಗ ತಾವುಗಳು ಆ ಮೆಟ್ಲ ತನಕ ಆದ್ರೂ ಬಂದಿದ್ದೀರಾ ನೋಡ್ಕೊಳ್ಳಿ. ಅಥವಾ ಹೌದಪ್ಪ ನಮ್ಗೆ ಆಗೋದಿಲ್ಲ, ನಾವು ಮನೆಯಲ್ಲೇ ಮಾಡ್ಬೇಕಂದ್ರೆ ಮನೆಯಲ್ಲೇ ಇದ್ಕೊಂಡೇನೆ ಈ ಮೂರು ಮೆಟ್ಲುಗಳನ್ನ ಹತ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಬೋದು. ಯಾವ್ದ್ಯಾವ್ದು ಪಂಚೇಂದ್ರಿಯ ಅಥವಾ ಪಂಚವಿಕಾರಗಳು ಯಾವ್ದಾದ್ರೂ ವಂಶ ಅಥವಾ ಪರ್ಸೆಂಟೇಜ್ ಇದೆಯಾ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಇದೆಯಾ, ದೇಹದ ಸಂಬಂಧಗಳ ವಂಶ ಅಲ್ಲಿ ಮೋಹ ಮಮತೆಯ ಒಂದಿರುತ್ತಲ್ಲ, ಮತ್ತು ಪದಾರ್ಥಗಳ ಇಚ್ಛೆಗಳ ವಂಶ. ಪದಾರ್ಥ ಅಂದ್ರೆ ಅಲ್ಲಿ ವಸ್ತು ಮತ್ತು ವೈಭವ ಎರಡು ಬರುತ್ತೆ, ಅದರ ಮೇಲೆ ನಮ್ಗೆ ಎಳೆತ. ಇದೆಲ್ಲವನ್ನು ಭಗವಂತನಿಗೆ ಅರ್ಪಿಸೋದು, ಅರ್ಥಾತ್ ಇವೆಲ್ಲ ವಿಷಯದಲ್ಲೂ ಸಹ ಅರ್ಪಣಾಂಬಯ ಭಾವನೆ ಇರೋದು. ಈ ಮೂರು ಮಾತುಗಳನ್ನ ಸ್ಪಷ್ಟವಾಗಿ ನೀವು ಅರ್ಥೈಸ್ಕೊಂಡಿದ್ದೀರಿ ತಾನೆ. ಅದಕ್ಕೋಸ್ಕರ ಈಗ ಸರೆಂಡರ್ ಆಗಿದ್ದ ಅಂತ ಅರ್ಥ ಅದರ ಎರಡನೆಯ ಮೆಟ್ಟಿಲನ್ನ ಬಾಬಾ ಹೇಳ್ತಾರೆ. ವಂಶ ಯಾವಾಗ ಸಮಾಪ್ತಿ ಆಗುತ್ತೋ ಆಗ ಸ್ವಪ್ನ ಮತ್ತು ಸಂಕಲ್ಪದಲ್ಲಿ ಅಂಶ ಮಾತ್ರದಲ್ಲೂ ಅದು ಬರೋದಿಲ್ಲ. ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಯಾವಾಗ ಬಾಬನಿಗೆ ಈ ಮೂರು ಪಾಯಿಂಟ್ಗಳೆಲ್ಲ ಅರ್ಪಣೆ ಆಗ್ತಿವೆ ಅಂದ್ರೆ ಅದು ಎಂದೆಂದೂ ನಮಗೆ ಕನಸು ಮನಸ್ಸಿನಲ್ಲೂ ಜಾಗೃತವಾಗ್ಬಾರ್ದು. ನಮ್ಮಲ್ಲಿ ಅದು ಬರ್ಲೇ ಕೂಡುದು. ಈ ಮೂರು ಪಾಯಿಂಟ್ ಬಾಬಾ ತಿಳಿಸಿದ್ರೆ ಅದು ಬರ್ಕೂಡ್ದಾಗಿದೆ. ಅಗರ್ ಅಂಶ ಹೇ ತೋ ವಂಶ ಪೈದಾ ಹೋ ಹಿ ಜಾಯೇಗಾ. ಒಂದು ವೇಳೆ ನಮ್ಮಲ್ಲಿ ಈ ವಿಕಾರಗಳಾಗ್ಲಿ, ವಸ್ತುಗಳ ಮೋಹ ಆಗ್ಲಿ, ವ್ಯಕ್ತಿಗಳ ಮಮತೆ ಆಗ್ಲಿ ಇತ್ತು ಅಂದ್ರೆ ಅದು ಯಾವಾಗಾದ್ರೂ ಅದರ ಅಂಶ ಇದ್ರೆ ವಂಶ ಉಟ್ಕೊಂಡ್ಬಿಡುತ್ತೆ ಅಂತ. ಅದರ ಪರ್ಸೆಂಟೇಜ್ ಇದ್ರು ಮತ್ತೆ ಅದು ಚಿಗುರ್ಕೊಂಡ್ಬಿಡುತ್ತೆ. ಹೇಗೆ ನೆಲದೊಳಗೆ ಕೆಲವು ಬೇರುಗಳು ಅಥವಾ ಕೆಲವು ಬೀಜಗಳು ಹಾಗೆ ಬಿದ್ದಿರುತ್ತೆ. ಆದ್ರ ಸಂದರ್ಭ ಬಂದಾಗ ಅಂದ್ರೆ ಅದಕ್ಕೆ ನೀರು ಸಿಕ್ಕಾಗ, ಮಳೆ ಬಂದಾಗ ಏನಾಗುತ್ತೆ, ಅವೆಲ್ಲನೂ ಸಹ ಹಿಂದಿನ ವರ್ಷ ಬೆಳೆದಿದ್ದೆಲ್ಲ ಒಣಗೋಗಿರುತ್ತೆ. ಅದ್ರ ನೀರ್ ಬಿದ್ದಿದ ತಕ್ಷಣ ಅದು ಚಿಗುರ್ಕೊಂಡ್ಬಿಡುತ್ತೆ ತಾನೆ, ವಂಶ ಬೆಳೆದ್ ಬಿಡುತ್ತೆ. ಹಾಗೇನೆ ಬಾಬಾ ಹೇಳ್ತಾರೆ, ನಮ್ಮೊಳಗೆ ಈ ಪಂಚವಿಕಾರಗಳಿರಬಹುದು, ಅಥವಾ ವ್ಯಕ್ತಿಗಳ ಮೇಲೆ ಮೋಹ ಮಮತೆ ಇರಬಹುದು, ಅಥವಾ ವಸ್ತು ವೈಭವಗಳ ಮೇಲಿನ ಇಚ್ಛೆ ಇರಬಹುದು. ಅದು ಸಂದರ್ಭಕ್ಕೆ ಅನುಗುಣವಾಗಿ ಆ ಬಿಸಿಲಿನ ವಾತಾವರಣ ಅಂದ್ರೆ ಇನ್ನು ಸಂದರ್ಭ ಸರಿ ಇಲ್ಲ ಅಂದಾಗ ಅವೆಲ್ಲ ಒಣಗ್ಬಿಟ್ಟಿರ್ತದೆ. ಆದ್ರೆ ಅದಕ್ಕೆ ನೀರು ಸಿಕ್ಕಿದ್ರೆ ಅಥವಾ ಮಳೆ ಬಂದಾಗ ಏನಾಗುತ್ತೆ, ಅದು ಒಳಗಡೆ ಇತ್ತು ಅದು ಮತ್ತೆ ಚಿಗುರೊಡೆಯುತ್ತೆ. ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು, ನಮ್ಗೆ ಏನಾದ್ರೂ ಈ ತರ ಪರಿಸ್ಥಿತಿ ಇದೆಯಾ ಅಂತ. ಇಸ್ಲಿಯೇ ಬಾಬಾ ಹೇಳ್ತಾರೆ, ಸರ್ವಂಶ ತ್ಯಾಗಿ ಕಿ ಪರಿಭಾಷಾ ಅತಿ ಗುಹ್ಯ ಹೇ वो कभी सुनाएंगे. ಅದರಿಂದ ಸರ್ವಂಶ ತ್ಯಾಗಿ ಅನ್ನೋದರ ಪರಿಭಾಷೆ ಅತ್ಯಂತ ಗಹನವಾಗಿದೆ. ಅದನ್ನ ಬಾಬಾ ತಿಳಿಸ್ತಾರೆ, ನಾನು ನಿಮಗೆ ಮತ್ತೊಂದ್ಸಲ ಹೇಳ್ತೀನಿ. ಮತ್ತು 7ನೇದಾಗಿ ನಿಶ್ಚಯ ಬುದ್ಧಿಯವರ ಲಕ್ಷಣ, ಸದಾ ಬೇಫಿಕರ್ ನಿಶ್ಚಿಂತ ಹೋಗ. ಯಾವಾಗ್ಲೂ ಅವರು ನಿರಾಳವಾಗಿರ್ತಾರೆ, ನಿಶ್ಚಿಂತವಾಗಿರ್ತಾರೆ. ನಿಶ್ಚಿಂತವಾಗಿರೋದು ಅಂದ್ರೇನು, ಅವರು ತಮ್ಮ ಕರ್ಮಕ್ಷೇತ್ರದಲ್ಲಿ ಅಲರ್ಟ್ ಆಗಿ ಆಕ್ಟಿವ್ ಆಗಿ ಅವರು ಜವಾಬ್ದಾರಿಯುತವಾಗಿ ಕರ್ತವ್ಯವನ್ನ ನಿಭಾಯಿಸಿಕೊಂಡೇ ನಿರಾಳ ನಿಶ್ಚಿಂತ ಇರೋದು. ನಿರಾಳ ಮತ್ತು ನಿಶ್ಚಿಂತ ಅಂದ್ರೆ ತಾನು ಬೇಜವಾಬ್ದಾರಿಯಿಂದ ನಿರಾಳವಾಗಿ ಇದ್ಬಿಡೋದು, ಸನ್ಯಾಸಿ ಉದಾಸಿಗಳ ತರ ಅಲ್ಲ. ಬಾಬಾ ನಮಗೆ ಯಾವತ್ತೂ ಸಹ ತದ್ವಿರುದ್ಧವಾಗಿ ಉಲ್ಟಾ ಕಲಿಸೋದಿಲ್ಲ. ಬಾಬಾ ಕಲಿಸೋದು ಈ ಜಗತ್ತಿನ ನಿಯಮ ತಕ್ಕಂಗೆ ಕಲಿಸ್ತಾರೆ. ಕರ್ಮಕ್ಷೇತ್ರ ಇದು, ಕರ್ಮಫಲದ ಜಗತ್ತು ಇದು. ಆದ್ರಿಂದ ನಾವು ಮನವಚನ ಕರ್ಮಗಳಿಂದ ಶ್ರೇಷ್ಠವಾಗಿ ನಿಭಾಯಿಸ್ಲೇಬೇಕು. ಅದು ನಿಭಾಯಿಸಿಕೊಂಡು
ನಿರಾಳ ಮತ್ತು ನಿಶ್ಚಿಂತವಾಗಿರ್ತಾರೆ. ಯಾಕೆ ನಿರಾಳ ಇರ್ತಾರೆ? ಅದೆಲ್ಲ ಭಗವಂತನಿಗೆ ಅರ್ಪಿಸಿ ನಡ್ಕೊಳ್ತಾರೆ. ಪ್ರತಿ ಮಾತಿನಲ್ಲೂ ವಿಜಯದ ಪ್ರಾಪ್ತಿ ಆಗುವುದರಿಂದ ಅವ್ರು ಯಾವಾಗ್ಲೂ ನಶೆ ಅನುಭವ ಮಾಡ್ತಾರೆ. ನಶೆ ಮೇ ನಿಶ್ಚಿತ ಅನುಭವ ಕರೆಯುತ್ತೆ. ಅವರಿಗೆ ಎಲ್ಲಾ ವಿಷಯಗಳಲ್ಲೂ ವಿಜಯನೇ ಸಿಕ್ತಂದ್ರೆ ಭಗವಂತನ ಕೈಯಲ್ಲಿ ನಮ್ಮ ಜೀವನ ಕೊಟ್ಮೇಲೆ ಇನ್ನೇನು ನೋಡ್ತೀವಿ ತಾನೆ. ಪಾಂಡವರೆಲ್ಲ ಏನ್ ಮಾಡ್ತಾರೆ? ಭಗವಂತನ ನಮ್ಮ ಜೊತೆಗಿದ್ರೆ ಸಾಕು ಅಂತ ಹೇಳ್ತಾರೆ. ಯಾವಾಗ ಭಗವಂತ ಜೊತೆಗಿದ್ದಾರೆ ಆಗ ಅರ್ಜುನನಿಗೆ ಯಾವಾಗ್ಲೂ ಸಹ ಏನಿದೆ? ನಿಶ್ಚಿತವಾದ ವಿಜಯದ ನಶೆಯಲ್ಲಿ ಇರ್ತದೆ. ಏಕೆಂದ್ರೆ ಜೊತೆಗಾರ ಯಾರು? ನಾವು ನಮ್ಮ ಅರ್ಹತೆ ಯೋಗ್ಯತೆ ಅಲ್ಲಿ ಕೊರತೆ ಇರ್ಬೋದು, ಆದ್ರೆ ನಾವು ಯಾರಿಗೆ ನಮ್ಮನ್ನ ಅರ್ಪಿಸ್ಕೊಂಡಿದ್ದೀವೋ ಆ ಭಗವಂತನ ಅರ್ಹತೆಯಲ್ಲಿ ಕೊರತೆ ಇಲ್ಲ ತಾನೆ. ಅದರಿಂದ ನಮಗೆ ನಮ್ಮನ್ನ ನಂಬಲಿಕ್ಕೆ ಆಗ್ಲಿಲ್ಲ, ಭಗವಂತನ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಆ ಭಗವಂತ ಅದನ್ನ ಸರಿಪಡಿಸ್ತಾನೆ ಮಾಡ್ತಾನೆ. ಅಂದ್ರೆ ಅಷ್ಟು ನಾವು ಸರೆಂಡರ್ ಆಗಿದ್ರೆ, ಕಷ್ಟ ಬಂದ ತಕ್ಷಣ ಬಾಬಾ ಬಾಬಾ ಅನ್ನೋದಲ್ಲ, ಕಷ್ಟ ಸುಖ ಯಾವಾಗ್ಲೂ ಬಾಬಾ ಬಾಬಾ ಅಂತ ಇದ್ರೆ ಆಗ ನಿಶ್ಚಿತವಾದಂತಹ ನಶೆ ಇರುತ್ತೆ, ವಿಜಯದ ನಶೆ ಇರುತ್ತೆ. ಆದ್ದರಿಂದ ನಿಶ್ಚಯ, ನಿಶ್ಚಿಂತೆ ಮತ್ತು ನಿಶ್ಚಿತ ಇದು ಸದಾಕಾಲ ಅವರಿಗೆ ವಿಜಯದ ಅನುಭವ ಮಾಡಿಸ್ತಾ ಇರುತ್ತೆ. ಅಂದ್ರೆ ಅವರಿಗೆ ವಿಜಯ ಅನ್ನೋದು ನಿಶ್ಚಯ ಇರುತ್ತೆ ಮತ್ತು ಆ ವಿಜಯದ ಪ್ರಾಪ್ತಿ ಆಗುತ್ತೆ ಅಂತ ಅವ್ರು ನಿಶ್ಚಿಂತವಾಗಿರ್ತಾರೆ. ಹಾಗೂ ಖಂಡಿತ ವಿಜಯ ಅವರಿಗೆ ಫಿಕ್ಸ್, ಕಟ್ಟಿಟ್ಟ ಬುದ್ಧಿ, ನಿಶ್ಚಿತ, ಇದು ಅವರಿಗೆ ಅನುಭವ ಮಾಡಿಸ್ತಾ ಇರುತ್ತೆ. 8ನೇದಾಗಿ ನಿಶ್ಚಯ ಬುದ್ಧಿಯ ಲಕ್ಷಣ ಓ ಸದಾ ಸ್ವಯಂಬಿ ನಶೆ ಮೇಲೆ ಹೆಂಗೆ, ಅವ್ರು ಯಾವಾಗ್ಲೂ ತಾನು ನಶೆಯಲ್ಲಿ ಇರ್ತಾರೆ ಮತ್ತು ಅವರ ನಶೆಯನ್ನು ನೋಡಿ ಇತರರಿಗೂ ಸಹ ಆತ್ಮಿಕ ನಶೆಯ ಅನುಭವ ಆಗುತ್ತೆ. ಇತರರಿಗೂ ಆತ್ಮಿಕ ನಶೆಯಲ್ಲಿ ತಂದೆಯ ಸಹಾಯದಿಂದ ತನ್ನ ಒಂದು ಸ್ಥಿತಿಯ ಅನುಭವವನ್ನು ಮಾಡಿಸ್ತಾ ಇರ್ತಾರೆ. ಅಂದ್ರೆ ತಾನು ಆತ್ಮಿಕ ನಶೆಯಲ್ಲಿದ್ದು ತನ್ನ ನಶೆಯಲ್ಲಿ ಬಾಬಾರವರ ನೆನಪಿನ ನಶೆಯಲ್ಲಿ ಇದ್ಕೊಂಡು ಮತ್ತೆ ಬಾಬಾರವರಿಂದ ಸಹಾಯ ತಗೊಂಡು ಸ್ವಯಂನ ಸ್ಥಿತಿಯಿಂದ ಬೇರೆಯವ್ರಿಗೂ ನಶೆ ಅನುಭವ ಮಾಡಿಸ್ತಾರೆ. ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ, ನಿಶ್ಚಯ ಬುದ್ಧಿಯ ಇರ್ತಕ್ಕಂಥವ್ರು ಆತ್ಮಿಕ ನಶೆಯಲ್ಲಿ ಇರ್ತಕ್ಕಂತಹ ಜೀವನದ ಒಂದು ವಿಶೇಷತೆಗಳು ಮತ್ತೇನಿರ್ಬಹುದು? ನಿಶ್ಚಯ ಬುದ್ಧಿ ಆತ್ಮಿಕ ನಶೆಯಲ್ಲಿ ಇರ್ತಕ್ಕಂತಹ ಜೀವನ ನಡೆಸ್ತಾ ಇರುವ ಮಕ್ಕಳ ವಿಶೇಷತೆ ಇನ್ನೇನಿರ್ಬಹುದು? ಮೊದಲನೇದಾಗಿ, ಎಷ್ಟು ಕಾಲ ಶ್ರೇಷ್ಠವಾದ ನಶೆ ಇರುತ್ತೋ ನಿಮಿತ್ತ ಭಾವ ಪ್ರತಿಯೊಬ್ಬರ ಅವರ ಜೀವನದಲ್ಲಿ ಚಾರಿತ್ರ್ಯದ ರೂಪದಲ್ಲಿರುತ್ತೆ. ಜೀವನ ಚರಿತ್ರೆ ಅಂತ ಹೇಳ್ತಾರೆ ತಾನೆ. ಅವರು ಅನೇಕರ ಜೀವನ ಚರಿತ್ರೆಯನ್ನು, ಬಾಬರವರದ್ದು, ಮಮ್ಮ ಅವ್ರದ್ದು ಜೀವನ ಚರಿತ್ರೆಗಳಿದೆ. ಹಾಗೆ ನಿಶ್ಚಯದ ಒಂದು ಮಕ್ಕಳ ಲಕ್ಷಣ ಏನಿರುತ್ತೆ? ಅವ್ರ ಎಲ್ಲಾ ವಿಷಯದಲ್ಲೂ ಶ್ರೇಷ್ಠವಾದ ನಶೆ ಇರುತ್ತೆ ಮತ್ತು ನಿಮಿತ್ತ ಭಾವ, ಅವರಲ್ಲಿ ಬಾಬಾ ಮಾಡಿಸ್ತಾರೆ ಅಂತಕ್ಕಂಥ ನಿಮಿತ್ತ ಭಾವ ಇರುತ್ತೆ. ಇದು ಅವರ ಜೀವನದ ಚರಿತ್ರೆಯಲ್ಲಿ ಇದು ಎದ್ದು ಕಾಣ್ತಾ ಇರುತ್ತೆ. ಅದನ್ನ ಬ್ರಹ್ಮ ಬಾಬಾ ಜೀವನದಲ್ಲಿ ನೋಡ್ತೀವಿ ತಾನೆ. ಅವರು ಯಜ್ಞವನ್ನ ಹೇಗೆ ಮುನ್ನಡೆಸಿದ್ರು, ಯಶಸ್ವಿಯಾದ್ರು, ಅದಕ್ಕೆ ಆಧಾರ ಅವರಲ್ಲಿರ್ತಕ್ಕಂತಹ ನಿಮಿತ್ತ ಭಾವ. ಭಗವಂತ ಇದ್ದಾನೆ, ಭಗವಂತ ಮಾಡಿಸ್ತಾ ಇದ್ದಾನೆ. ನಿಮಿತ್ತ ಭಾವದ ವಿಶೇಷತೆಯ ಕಾರಣ ನಿರ್ಮಾಣ ಬುದ್ಧಿ. ಅವರಲ್ಲಿ ನಿಮಿತ್ತ ಭಾವ ಇತ್ತು, ನಮ್ಮಲ್ಲೂ ನಿಮಿತ್ತ ಭಾವ ಯಾವಾಗಿರುತ್ತೆ ಆ ವಿಶೇಷತೆ ಇದ್ದ ಕಾರಣ ನಿರ್ಮಾಣವಾದಂತ ಬುದ್ಧಿ. ನಿರ್ಮಾಣ ಅಂದ್ರೆ ವಿನಮ್ರವಾಗಿರ್ತಾರೆ. ಈಗ ನೋಡಿ, ಮೊದ್ಲು ಎಲ್ಲರಿಗೂ ವಾಚಾ ಸೇವೆಯ ಅವಕಾಶ ಸಿಗ್ತಾ ಇತ್ತು, ಈಗ ಎಲ್ರಿಗೂ ಮನಸಾ ಸೇವೆಯ ಅವಕಾಶ ಸಿಕ್ಕಿದೆ. ವಾಚಾ ಸೇವೆ ಈಗ ಕಡಿಮೆ ಆಗೋಗ್ತಾ ಇದೆ. ಯಾರು ವಾಚಾ ಸೇವೆಯ ಮೇಲೆ ಆಧಾರ ಆಗಿರ್ತಾರೋ ಅವ್ರೀಗ ಅದರಿಂದಲೇ ಖುಷಿ ಪಡೋದು, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ, ಅವ್ರು ಈಗ ಸ್ಥಿತಿನಲ್ಲಿ ಕೊರತೆ ಫೀಲ್ ಮಾಡ್ತಾರೆ. ಯಾರಿಗಾದ್ರೂ ಜ್ಞಾನ ಹೇಳಲಿಲ್ಲ ಅಂದ್ರೆ ಅವ್ರಿಗೇನೋ ಒಂದು ಕೊರತೆ ಅನಿಸ್ತಾ ಇರುತ್ತೆ. ಇಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಜ್ಞಾನ ಹೇಳುವಾಗ ನಾನ್ ಹೇಳ್ತಿದ್ದೀನಿ ಅಂತ ಅಭಿಮಾನದಲ್ಲಿ ಹೇಳಿದ್ರೆ ಅವ್ರಿಗೆ ಡಲ್ ಆಗ್ತಾರೆ. ಆದ್ರೆ ಎಲ್ಲ ಬಾಬಾ ಮಾಡಿಸುವವರು ಯಾವ ಕಾಲಕ್ಕೆ ಹೇಗೆ ಮಾಡಿಸ್ಬೇಕು ಹಾಗೆ ಮಾಡಿಸ್ಕೋತಾರೆ. ಯಾವಾಗ ನನ್ನಿಂದ ವಾಚಾ ಸೇವೆ ಮಾಡಿಸ್ಬೇಕು ಅವಾಗ ಮಾಡಿಸ್ಕೊಳ್ಳಿ, ಯಾವಾಗ ಕರ್ಮಣ ಸೇವೆ ತಗೋಬೇಕು ಆಗ ಕರ್ಮಣ ಸೇವೆ ತಗೊಳ್ಳಿ, ಯಾವಾಗ ಮನಸಾ ಸೇವೆ ತಗೊಳ್ಬೇಕು ಆಗ ಅದನ್ನ ನಾನ್ ಮಾಡ್ತೀನಿ. ಬಾಬಾ ಏನ್ ಹೇಳ್ತಾರೋ ಅದು ಹೇಗ್ ನಡೆಸ್ತಾರೋ ಹಾಗಿರ್ಲಿ ಅಂತವ್ರು ಕ್ಷೇಮವಾದ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಅವರು ಮೂರೂ ಸೇವೆಯನ್ನಲ್ಲೂ ಸಮಾನ ಮನಸ್ಕರಾಗಿರ್ತಾರೆ. ಅಲ್ಲಿ ವಾಚಾ ಸೇವೆ ಹೆಚ್ಚು, ಕರ್ಮಣ ಸೇವೆ ಕಡಿಮೆ, ಮನಸಾ ಸೇವೆ ಕಡಿಮೆ ಅಂತ ಏನು ಅವರಿಗೆ ಅನಿಸೋದಿಲ್ಲ. ಇಂಥ ಸೇವಾ ಭಾವನೆಗೆ, ಇಂತಹ ಜೀವನದ ಭಾವನೆನೇ ನಿಮಿತ್ತ ಭಾವ. ಆದ ಕಾರಣ ಅವರು ಯಾವಾಗ್ಲೂ ವಿನಮ್ರವಾಗಿರ್ತಾರೆ. ತಮ್ಮ ಜೀವನದ ವಿಷಯದಲ್ಲಿ
बुद्धि मेले गमन इट्ಕೊಳ್ಳೋದು, बुद्धि पर ध्यान देना। जितना निर्माण होंगे बुद्धि होंगे उतना निर्माण करते रहेंगे। ಹೀಗೆ ನಿಮಿತ್ತ ಅಂತ ತಿಳ್ಕೊಂಡಾಗ ವಿನಮ್ರತೆ ಬರುತ್ತೆ। ಏಕೆಂದ್ರೆ ಸೇವಾದಾರಿಯ ಲಕ್ಷಣನೇ ವಿನಮ್ರತೆ ಅಲ್ವಾ। ಈಗ ಎಲ್ಲೇ ಒಂದು ಆಫೀಸ್ ಅಲ್ಲಿ ಒಬ್ಬ ಯಾರಾದ್ರೂ ಅಟೆಂಡರ್ ಸರ್ವೆಂಟ್ ಅಂತ ಮನೇಲಿ ಇಟ್ಕೋತೀರಾ, ಅವ್ರು ಅಹಂಕಾರ ತೋರ್ಸಿದ್ರೆ ಏನ್ ಮಾಡ್ತೀರಾ? ತೆಗೆದಾಕ್ ಬಿಡ್ತೀರಾ ಕೆಲಸದಿಂದ, ಒಂದ್ ಬಾಳನ್ನೇ ಅವ್ನ ಅಹಂಕಾರ ಬೀಳುತ್ತಾನೆ ಅಂತ ಹೇಳ್ಬಿಡ್ತೀರಾ ತಾನೆ। ನೀವು ಸಮಯ ಕಾಯ್ತೀರಾ, ಇನ್ನೊಬ್ರು ಸರಿ ಸಿಕ್ಬಿಟ್ರೆ ಅಹಂಕಾರದವನ್ನ ದೂರ ಸರಿಸ್ಬಿಡ್ತೀರಾ। ಆದ್ರಿಂದ ನಿಮಿತ್ತ ಭಾವ ಬಂದ್ರೆ ಮಾತ್ರನೇ ವಿನಮ್ರತೆ ಬರುತ್ತೆ। ಬಾಬಾ ನೀನ್ ಮಾಡಿಸ್ತಾ ಇದ್ಯಾ, ನೀನ್ ನಡೆಸ್ತಾ ಇದ್ಯಾ ಅಂತ ಯಾವಾಗ ನಾನ್ ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅನ್ನೋ ಭಾವನೆ ಬಂದ್ರೆ ಅವಾಗ ವಿನಮ್ರತೆ ಬರುತ್ತೆ, ಅಹಂಕಾರ ಬರೋದಿಲ್ಲ। ನಾವು ಬಾಬಾವರ ಮಕ್ಕಳು ಸೇವಾದಾರಿಗಳಲ್ಲಿ ಇದು ಬೇಕೇ ಬೇಕು, ವಿನಮ್ರತೆ। ಅಥವಾ ಸೇವೆ ಮಾಡ್ಲಿಲ್ಲ, ಒಂದು ಆರ್ಡಿನರಿ ಆದಂತಹ ಜೀವನ ನಡೆಸಿದ್ರು ನಿಮಿತ್ತತೆ ವಿನಮ್ರತೆ ಬೇಕೇ ಬೇಕು। ಆಗ ನಮ್ಮಲ್ಲಿ ಯಾವ್ದು ಬರುತ್ತೆ? ಬುದ್ಧಿಯಲ್ಲಿ ನಿರ್ಮಾಣತೆ ಬರುತ್ತೆ। ನಿರ್ಮಾಣ ಬುದ್ಧಿ ಹೋಗಿ ಉತ್ನಾ ನಿರ್ಮಾಣ ಕರ್ತೆ रहेंगे ಅಂದ್ರೆ ಅಲ್ಲಿ ಕ್ರಿಯೇಟಿವಿಟಿ ಬಂದ್ಬಿಡುತ್ತೆ। ಆಗ ಬುದ್ಧಿನಲ್ಲಿ ನಿರ್ಮಾಣತೆ ಬರುತ್ತೆ, ನವನಿರ್ಮಾಣತೆ। ನೋಡಿ, ಒಂದು ಗೃಹ ಮನೆಗಳನ್ನ ಕಟ್ತಾರೆ, ನಿರ್ಮಾಣ ಮಾಡ್ತಾರೆ, ಅಂದ್ರೆ ಒಂದು ಕ್ರಿಯೇಟ್ ಮಾಡ್ತಾರೆ। ನಿರ್ಮಾಣ ಕಹತೆ ಹೋನ, ತೋ ನವನಿರ್ಮಾಣ ಕರ್ನೆ ವಾಲಿ ಬುದ್ಧಿ ಹೋಗಿ ಅಂದ್ರೆ ಯಾವಾಗ ನಮ್ಗೆ ನಿಮಿತ್ತ ಮತ್ತು ವಿನಮ್ರತೆ ಬರುತ್ತೇನೆ, ಆಗ ನಿರ್ಮಾಣ ಅಂತ ಬಾಬಾ ಹೇಳಿದ್ದು ಮೊದ್ಲು, ಅದು ವಿನಮ್ರತೆ। ನಿಮಿತ್ತ ಭಾವದ ವಿಶೇಷತೆ ನಿರ್ಮಾಣವಾದ ಬುದ್ಧಿ। ಆಮೇಲೆ ಈ ಒಂದು ನವನಿರ್ಮಾಣದ ಶಕ್ತಿ ಬರುತ್ತೆ। ನವನಿರ್ಮಾಣ ಕರ್ನೆ ವಾಲಿ ಬುದ್ಧಿ ಹೋಗಿ ತೋ ನಿರ್ಮಾಣ ಅಂತ ಈ ಪದ ಒಂದು ನಾ ಅಂತ ಬರುತ್ತೆ, ನಿರ್ಮಾಣ ಇದು ವಿನಮ್ರತೆಗೆ। ನಿರ್ಮಾಣ ಅಂತ ಬಂದಾಗ ಇದು ಕ್ರಿಯೇಟಿವಿಟಿ, ನವನಿರ್ಮಾಣ। ಎಲ್ಲಿ ಈ ವಿಶೇಷತೆಗಳಿರುತ್ತೋ ಅಲ್ಲೇ ಅವರನ್ನೇ ನಿಶ್ಚಯ ಬುದ್ಧಿ ವಿಜಯಿಗಳು ಅಂತ ಕರೆಯಲಾಗುತ್ತೆ। ಇದೆಲ್ಲ ಅವರ ಲಕ್ಷಣಗಳು, ಅದರ ರಿಸಲ್ಟ್। ನಿಶ್ಚಯ ಬುದ್ಧಿಯ ಲಕ್ಷಣ ಏನು? ನಿಮಿತ್ತ, ನಿರ್ಮಾಣ ಮತ್ತು ನಿರ್ಮಾಣ, ಆನಂತರ ನಿರ್ಮಾಣ। निश्चय बुद्धि विजयी, निमित्त, निर्माण और निर्माण। निश्चय बुद्धि की भाषा क्या होगी? निश्चय बुद्धि की भाषा सदा मधुरता तो ಕಾಮನ್ है, लेकिन ಉದಾರತಾ ಹೋಗಿ। ನಿಶ್ಚಯ ಬುದ್ಧಿಯವರ ಮಾತುಗಳು ಹೇಗಿರುತ್ತೆ, ಅವರ ನುಡಿ ಹೇಗಿರುತ್ತೆ ಅಂದ್ರೆ ಮಧುರತೆ ಅಂತೂ ಕಾಮನ್ ಆಗಿರುತ್ತೆ, ಅದರ ಜೊತೆನಲ್ಲಿ ಔದಾರ್ಯ ತುಂಬಿರುತ್ತೆ। ಉದಾರತಾ का अर्थ है सर्व आत्माओं के प्रति आगे बढ़ाने की उदारता होगा। ಯಾರು ನಿಶ್ಚಯ ಬುದ್ಧಿಯವರಲ್ಲಿ ಎಂತಹ ನುಡಿಗಳಿರುತ್ತೆ ಅಂದ್ರೆ ಔದಾರ್ಯ ಅನ್ನುವ ಅರ್ಥ ನೋಡಿ, ಹೇಳ್ತಿರ್ತಾರೆ ನಾವು ಕನ್ನಡಿಗರಲ್ಲಿ ಔದಾರ್ಯತೆ ಇದೆ ಅಂತ, ಕರ್ನಾಟಕದ ವಿಶೇಷತೆ ಹೇಳುತ್ತೆ। ಈಗ ಉದಾರ ಚಿತ್ತ, ಔದಾರ್ಯ ಅದರ ಅರ್ಥ ಆಗಿದೆ ಸರ್ವ ಆತ್ಮಗಳನ್ನ ಮುಂದುವರೆಸಬೇಕು ಅನ್ನುವಂತಹ ಉದಾರತೆ ಇರುತ್ತೆ। ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ತಮ್ಮಲ್ಲಿ ಏನಾದ್ರೂ ಸಿದ್ಧಿ ಆಯ್ತು, ಸಕ್ಸಸ್ ಆದ್ರು, ವಿಶೇಷತೆ ಸಿಕ್ತು ಅಂದ ತಕ್ಷಣ ಮುಚ್ಚಿಟ್ಬಿಡ್ತಾರೆ। ಯಾಕೆ ಅಂದ್ರೆ ಬೇರೆಯವರು ಅದನ್ನ ಮಾಡ್ಬಿಟ್ರೆ ಅಥವಾ ಅವರು ಮಾಡಿ ನನ್ಗಿಂತ ಅವ್ರು ಮುಂದೆ ಹೋಗ್ಬಿಟ್ರೆ ನಾನು ಮೊದ್ಲು ಅದನ್ನ ಮಾಡಿ ನಾನೇ ಹೆಸರು ಗಳಿಸ್ಬಿಡ್ಬೇಕು ಅಂತ। ಈಗ ನೋಡಿ, ಯಾವ್ದನ್ನೇ ಮಾಡಿದ್ರು ಕೆಲವೆಲ್ಲ ಅದನ್ನ ಕಾಪಿರೈಟ್ ಮಾಡ್ತಾರಲ್ಲ, ಅದನ್ನ ಮುಚ್ಚಿಟ್ಕೊಡ್ತಾರೆ, ಬೇರೆಯವರಿಗೆ ಗುಟ್ಟನ್ನ ಬಿಟ್ಕೊಡೋದಿಲ್ಲ। ಇದು ಉದಾರತೆಯಲ್ಲಿ, ಇದು ಸ್ವಾರ್ಥತೆ। ಈ ಭಗವಂತ ಹೇಳ್ತಕ್ಕಂತಹ ಒಂದು ನೀತಿ ರೀತಿ ಇದಲ್ಲ। ಬಾಬಾ ಹೇಳ್ತಕ್ಕಂಥದ್ದು ನೋಡಿ, ಜಗತ್ತಿನಲ್ಲಿ ಎಲ್ಲಾರಿಗೂ ಹೇಳ್ತಾರೆ, ಬೇರೆ ಧರ್ಮದವ್ರಿಗೂ ಹೇಳಿ ಅಂತಾರೆ, ಬೇರೆ ದೇಶದವ್ರಿಗೂ ಹೇಳಿ ಅಂತಾರೆ, ಎಲ್ಲಾರು ದೇವತೆ ಆಗ್ಲಿ ಅಂತಾರೆ, ಇದು ಔದಾರ್ಯ। ಅದರಿಂದ ಯಾವುದೇ ಔದಾರ್ಯ ಎಂದರೆ ಅವರಲ್ಲಿ ಎಲ್ಲರೂ ಮುಂದುವರಿಲಿ ಅನ್ನುವಂತಹ ಔದಾರ್ಯ ಇರುತ್ತೆ। ಪೆಹಲೆ ಆಪ್ ಮೈ ನಹಿ, ಉದಾರತಾ ಅರ್ಥಾತ್ ದೂಸರೋं को आगे रखना। ಔದಾರ್ಯ, ಉದಾರತೆ ಅಂದ್ರೆ ಕನ್ನಡದಲ್ಲಿ ಔದಾರ್ಯ। ಎಲ್ಲಿ ಹೇಳ್ತೀವಲ್ಲ, ನಮ್ಮ ಭಾರತ ದೇಶ ಸರ್ವಧರ್ಮಗಳಿಗೆ ಆಶ್ರಯ ಕೊಡ್ತಕ್ಕಂತಹುದು ಈ ಔದಾರ್ಯ ನಮ್ಮಲ್ಲೇ ಇದೆ, ನಮ್ಮ ಭಾರತೀಯರಲ್ಲಿ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ಔದಾರ್ಯ ಅಂದ್ರೆ ಎಲ್ಲಕ್ಕೂ ನಾನು ಅಂತ ತನ್ನತನದ ಒಂದು ಇಚ್ಛೆಗಳು ಯಾವ್ದ್ರಲ್ಲಿ ಇರೋದಿಲ್ಲ। ನನಗೆ ಮಾನುಷಾನ್ ಎಲ್ಲಾ ನನಗೆ ಸಿಗ್ಬೇಕು, ಎಲ್ಲ ಈ ಪ್ರಪಂಚನೇ ನನಗೆ ಆಗ್ಬೇಕು, ನನ್ನ ಕೈಯಲ್ಲಿ ಬರ್ಬೇಕು ಅಂತ ನಾನು ಅಂತ ಅವರಿಗೆ ಆಸೆಗಳಿರೋದಿಲ್ಲ। ಔದಾರ್ಯ ಎಂದರೆ ದೂಸರೋಂಕೋ ಹಾಗೆ ರಖನ, ಇತರರನ್ನು ಮುಂದಿಡತಕ್ಕಂತಹುದು। ಹೇಗೆ ಬ್ರಹ್ಮ ತಂದೆ ಸದಾ ಮೊದಲು ಜಗದಂಬೆ ಮತ್ತು ಮಕ್ಕಳನ್ನ ಮುಂದಿಟ್ರು, ನನಗಿಂತಲೂ ಮಮ್ಮಾರವರು ಮುಂದಿದ್ದಾರೆ ಅಂತ ಹೇಳ್ತಾ ಇದ್ರು, ಮಕ್ಕಳೇ ನನಗಿಂತಲೂ ನೀವು ತೀಕ್ಷ್ಣ ಇದ್ದೀರಿ, ಮುಂಚುಕ್ಕಿದ್ದೀರಿ ಅಂತ ಇದ್ರು।
ಇದೇ ಉದಾರತೆಯ ಭಾಷೆಯಾಗಿದೆ. ಅಂದ್ರೆ ಯಾರಲ್ಲಿ ಏನ್ ವಿಶೇಷತೆ ಇದೆ ಅದನ್ನ ಗುರುತಿಸಿ ಒಪ್ಕೊಂಡು ಅವರನ್ನ ಮುಂದುವರಿಸ್ತಕ್ಕಂಥದ್ದು. ಮತ್ತು ಎಲ್ಲಿ ಉದಾರತೆ ಇದೆಯೋ ತನ್ನನ್ನೇ ತಾನೇ ದೊಡ್ಡವರಾಗ್ಬೇಕು, ತಾನೇ ಮುಂದೋಗ್ಬೇಕು, ತಾನೇ ಹೀರೋ ಆಗ್ಬೇಕು ಅನ್ನೋ ಇಚ್ಛೆ ಯಾರಿಗೆ ಇಲ್ವೋ ಅಲ್ಲಿ ಡ್ರಾಮಾನುಸಾರ ಅವರಿಗೆ ಮನೋ ಇಚ್ಛಿತ ಫಲ ಪ್ರಾಪ್ತವಾಗುತ್ತೆ. ಯಾರ ಇಚ್ಛೆಗಳನ್ನ ಬಿಡ್ತಾರೋ ಅವು ಭಗವಂತ ಅವರ ಮನೋ ಇಚ್ಛೆಗಳನ್ನ ಪೂರೈಸ್ತಾನೆ. ಎಷ್ಟು ಸ್ವಯಂ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಇರ್ತೇವೋ ಅಷ್ಟೇ ತಂದೆ ಮತ್ತು ಪರಿವಾರ ನಮ್ಮನ್ನ ಅಚ್ಚ ಅಥವಾ ಇವರು ಯೋಗ್ಯ ಅಂತ ಒಪ್ಕೊಳ್ತಾರೆ ಮತ್ತು ಅವ್ರವ್ರನ್ನ ಗೌರವಿಸಿ ಮುಂದಿಡ್ತಾರೆ. ಆದ್ರಿಂದ ಮೊದಲು ನಾನೇ ಮುಂದಾಗ್ಬೇಕು ಅಂತಕ್ಕಂತಹದ್ದು. ಪೆಹಲೆ ಆಪ್ ಮನ್ಸೆ ಕಹನೆ ವಾಲೆ ಪೀಚೆ ರಹನೆ ಸಕೆಂಗೆ. ಯಾರು ಬೇರೆಯವ್ರನ್ನ ಔದಾರ್ಯದಿಂದ ಬೇರೆಯವರಿಗೆ ಗೌರವಿಸಿ ಮುಂದಿಟ್ರು ಅವ್ರು ಎಂದೂ ಹಿಂದುಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅವರು ಮನಸ್ಸಿನಿಂದ ಮೊದಲು ತಾವು ಅಂತ ಹೇಳ್ತಾರಲ್ವಾ, ಅಂದ್ಮೇಲೆ ಎಲ್ಲರ ಮೂಲಕ ಮೊದಲು ನೀವು ಅಂತಕ್ಕಂತಹದ್ದೇ ಅವರಿಗೆ ಸಿಗುತ್ತೆ. ಆದರೆ ಅದರ ಬಗ್ಗೆ ಅವರೇನು ಇಚ್ಛೆ ಇಟ್ಕೊಳ್ಳೋದಿಲ್ಲ. ಆದ್ರಿಂದ ನಿಶ್ಚಯ ಬುದ್ಧಿಯ ಭಾಷೆ ಏನಂದ್ರೆ ಸದಾ ಔದಾರ್ಯದ ಭಾಷೆ, ಸಂತುಷ್ಟತೆಯ ಭಾಷೆ, ಸರ್ವರ ಕಲ್ಯಾಣಕರವಾಗಿ ಎಲ್ಲರ ಕಲ್ಯಾಣವಾಗ್ಲಿ ಶ್ರೇಯಸ್ಸಾಗ್ಲಿ ಶ್ರೇಯಸ್ಕರವಾದ ಭಾಷೆ ಅವ್ರದ್ದಾಗಿರುತ್ತೆ. ಇಂತಹ ಭಾಷೆಯನ್ನ ಹೊಂದಿರೋರು ಅವರೇ ನಿಶ್ಚಯ ಬುದ್ಧಿ ವಿಜಯಿಗಳು. ಅದರಿಂದ ಬಾಬಾ ಕೇಳ್ತಾ ಇದ್ದಾರೆ, ನಿಶ್ಚಯ ಬುದ್ಧಿ ತಾವೆಲ್ಲ ಆಗಿದ್ದೀರಿ ತಾನೆ? ಏಕೆ ಅಂದ್ರೆ ನಿಶ್ಚಯ ಬುದ್ಧಿನೇ ಫೌಂಡೇಶನ್ ಆಗಿದೆ. ಇನ್ನೂ ಸಹ ಮುರಳಿ ಇದೆ. ಈಗ ಅದನ್ನ ಮುಗಿಸೋಣ ಅಂದ್ರೆ 8 ಗಂಟೆ ಆಗುತ್ತೆ. ಮತ್ತೆ ನೀವು 8:15 ಅಣ್ಣವರ ಕ್ಲಾಸ್ ಅಟೆಂಡ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಮುಗಿಸ್ತಾ ಇದ್ದೀನಿ. ನೀವೆಲ್ರೂ ಸಹ ಓದ್ಕೊಳ್ಳಿ, ಮುರಳಿಯನ್ನ ಬಂದಿರುತ್ತಲ್ಲ. ಅಚ್ಚಾ, सर्व निश्चय बुद्धि विजयी रत्नों को, सर्व निश्चिंत बेफिक्र बच्चों को, सर्व निश्चित विजयी नशे में रहने वाले रूहानी आत्माओं को. ಹೀಗೆ ಬಾಬಾ ಹೇಳ್ತಾರೆ, ಸರ್ವ ನಿಶ್ಚಯ ಬುದ್ಧಿ ವಿಜಯಿ ರತ್ನ, ಸರ್ವ ನಿಶ್ಚಿಂತರಾಗಿರೋರು, ನಿರಾಳ ಮತ್ತು ನಿಶ್ಚಿಂತವಾಗಿರುವಂತಹ ವಿಜಯದ ನಶೆಯಲ್ಲಿ ಇರ್ತಕ್ಕಂತಹ ಆತ್ಮರಿಗೆ, ಎಲ್ಲ ಬಿರುಗಾಳಿ ಸರ್ವ ತುಫಾನೋ ಕೋ ಪಾರ್ ಕರ್ ತೋಫಾ ಅನುಭವ ಕರ್ನೆ ವಾಲೆ ವಿಶೇಷ ಆತ್ಮವು, ಜೀವನದ ಎಲ್ಲ ಬಿರುಗಾಳಿಗಳು ಇದನ್ನೆಲ್ಲಾನು ಗೆದ್ದು ಆ ಬಿರುಗಾಳಿಯನ್ನೇ ಬಳುವಳಿ ಅಂತ ಅನುಭವ ಮಾಡ್ತಕ್ಕಂತಹ ವಿಶೇಷ ಆತ್ಮರಿಗೆ, सदा अचल अडोल एकरस स्थिति में स्थित रहने वाले निश्चय बुद्धि बच्चों को बाप दादा का याद कर और नमस्ते. रूहानी बच्चों की रूहानी बाप दादा को याद कर और नमस्ते. ಅದರಿಂದ ಎಲ್ಲರೂ ಸಹ ಈಗ ನಾಳೆಯಿಂದ ಪುರುಷಾರ್ಥನ ತೀವ್ರ ಮಾಡಿ ಇವತ್ತಿನಿಂದ ಮತ್ತೆ ಈ ಪಾಯಿಂಟ್ಸ್ ನೆಲ್ಲ ಇನ್ನೊಂದ್ಸಲ ಎಲ್ಲ ಓದಿ ಮನನ ಮಾಡಿ, ನಿಮ್ಗೆ ಮುರಳಿ ಟೆಕ್ಸ್ಟ್ ಅನ್ನು ಸಹ ಗ್ರೂಪ್ ಅಲ್ಲಿ ಕಳಿಸಲಾಗಿದೆಯಲ್ಲ, ಚೆನ್ನಾಗಿ ಪುರುಷಾರ್ಥವನ್ನ ಮಾಡಿ ಇದನ್ನ ಮನನ ಮಾಡಿ ಮತ್ತು ನಿಮ್ಗೆಲ್ಲ ಕೊಟ್ಟಿರುವ ಡೀಟೇಲ್ಸ್ ಪ್ರಕಾರ ಈ ಕಾನ್ಫರೆನ್ಸ್ ಕಾಲ್ ನಲ್ಲಿ ಜಾಯಿನ್ ಆಗಿ ಮತ್ತು ಅಣ್ಣ ಅವರು ಯೋಗಿಗಳು ಅವರ ಕ್ಲಾಸ್ ಅನ್ನು ಸಹ ಅಟೆಂಡ್ ಮಾಡಿ.
ಓಂ ಶಾಂತಿ. ಎಲ್ರೂ ಸಹ ಫ್ರೀ ಕಾನ್ಫರೆನ್ಸ್ ಕಾಲ್ಗೆ ಜಾಯಿನ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಯಾರು ನನಗೆ ರಿಪ್ಲೈ ಕೊಡ್ತಾ ಇಲ್ಲ. ನಾನು ಅದರಲ್ಲಿ ನೋಡಕ್ ಬರುತ್ತೆ, ಇದ್ರಲ್ಲೂ ಲಿಸ್ಟ್ ಕಾಣುತ್ತಲ್ಲ, ಯಾರ್ಯಾರು ಜಾಯಿನ್ ಆಗಿದ್ದೀರಿ ಅಂತ ನೋಡ್ತೀನಿ. ಎಲ್ರೂ ಸಹ ಜಾಯಿನ್ ಆಗಿ ಕ್ಲಾಸ್. ಓಂ ಶಾಂತಿ.